ಬಂಧುಗಳೇ, ಇವತ್ತು ಮುಖ್ಯವಾದ 5 ವಿಷಯಗಳನ್ನು ಇಟ್ಕೊಂಡು ಸ್ವಾಮೀಜಿ ಒಂದು ಐತಿಹಾಸಿಕ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ ಅಥವಾ ರಾಜಕಾರಣ, ಈ ಪಂಚಾಂಗಗಳನ್ನು ಇಟ್ಕೊಂಡು ಇಡೀ ಜನತೆಯಲ್ಲಿ ಒಂದು ಅರಿವನ್ನು ಹೊತ್ತಿಸಲಿಕ್ಕಾಗಿ ಬದ್ಧತೆಯಿಂದ ಇವತ್ತು ನಡಿಗೆಯ ಮೂಲಕ ನಿಮ್ಮೆಲ್ಲರನ್ನ ಎಚ್ಚರಿಸ್ತಾ ಇದ್ದಾರೆ. ಭಾಳಷ್ಟು ಸ್ವಾಮಿಗಳಿಗೆ ಇಷ್ಟು ಉದ್ದ ನಡೆಯೋದಾಗಲ್ಲ. ಇವತ್ತಿನ ಸಂದರ್ಭದೊಳಗೆ ದೊಡ್ಡ ದೊಡ್ಡ ಮರ್ಸಿಡೀಸ್ ಗಾಡಿಯೊಳಗೆ ಕುಂತು ಭಾರಿ ಜೈಕಾರ ಹೊಡೆಸ್ಕೊಂಡು ಹೋಗ್ತಿರುವಂಥ ಸ್ವಾಮಿಗಳ ಎದುರಿನಲ್ಲಿ ಸಾಣೇಹಳ್ಳಿ ಸ್ವಾಮಿಗಳ ಪಾದಯಾತ್ರೆ ನಿಜಕ್ಕೂ ಕೂಡ ಒಂದು ಅನುಕರಣೀಯವಾದದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಸೈದ್ಧಾಂತಿಕ ಬದ್ಧತೆಗೆ ನಾವು ಕೊಡಮಾಡುತ್ತೇವೆ. ಇವತ್ತು ಈ 5 ಪರಿಸರಗಳ ಹಾಳಾಗಿವೆ. ಕೃಷಿ ಹಾಳಾಗಿದೆ, ಶಿಕ್ಷಣ ಖಾಸಗಿಯವ್ರ ಕೈಯಲ್ಲಿ ಸಿಕ್ಕು ಕಂಡಪಟ್ಟಿ ದುಬಾರಿಯಾಗಿದೆ, ಆರೋಗ್ಯ ಕೋವಿಡ್ ಟೈಮ್ನಾಗ ಹೆಂಗ ನೊಣ ಸತ್ತಂಗೆ ಪಟ ಸಾಯ್ಲಿಲ್ಲ, ಹೊಡೆದು ಕೊಂದ್ರು ನೋಡಿದ್ದೇವೆ ನಾವು. ಕೃಷಿ ಮುಂಡಾಮೋಚ್ ಹೋಗ್ಯದ, ಒಕ್ಕಲ್ತನ ಮಾಡಿ ಯಾರು ಉದ್ಧಾರ ಆಗಿಲ್ಲ. ಸುಮ್ಮ ಒಕ್ಕಲಿಗೆ ನಮ್ಮ ಬೆನ್ನೆಲುಬು ಅನ್ಕತ್ತ ಬೆನ್ನೆಲುಬು ಮುರಿದು ಜಮಾನ ಆಗ್ಯದ. ಇನ್ನು ರಾಜಕಾರಣದ ಬಗ್ಗೆ ಹೇಳಲಾರ್ದಟ್ಟೆ ಗುಣ. ಒಟ್ಟು ಇವತ್ತಿನ ಪರಿಸರ ಏನಾಗ್ಯದ ಅನ್ನೋದು ಒಂದು ರೂಪಕದ ಮೂಲಕ ಹೇಳ್ತೀನಿ. ನಮ್ಮ ಭಾಷೆ ಸ್ವಲ್ಪ ತಿಳಿತದಿಲ್ರಿ. ನಮ್ಮ ಜನ ಮೊಗಲಾಯಿ ಕನ್ನಡ, ಉರ್ದು ಶಬ್ದ ಜಾಸ್ತಿ ಇರ್ತಾವ. ತಿಳಿಲಿಲ್ಲ ಅಂದ್ರೆ ಅದ್ ನಿಂತು ಕೇಳ್ರಿ, ಹೇಳ್ತೀನಿ. ಒಬ್ಬ ಹೆಣ್ಮಗಳು, ಒಬ್ಬ ಮಹಿಳೆ ದೇವಸ್ಥಾನಕ್ಕೆ ಹೋಗ್ತಿದ್ಲು. ದೇವ್ರ ಗುಡಿಗೆ ಹೋಗಿ ದಿನ ಕೈ ಮುಗಿದು ನನ್ನ ಗಂಡ ಮಕ್ಕಳಿಗೆ ಚಲೋ ಇಡು ದೇವ್ರಿ ಅಂತ ಹೇಳ್ತಿದ್ಲು. ಅಮಾವಾಸ್ಯೆಗೆ ಹೋಗಿ ತೆಂಗಿನಕಾಯಿ ಹೊಡಿತಿದ್ಲು. ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆಯೋದ್ರ ಅಟ್ಟಿ ನಿಮ್ಮಂಗೆ ಉಣೋದಲ್ಲ, ಮೊದಲು ತೆಂಗಿನಕಾಯಿ ಹೊಡಿತೇವೆ ದೇವ್ರ ಎದುರು. ನಾವು ತೆಂಗಿನಕಾಯಿ ಹೊಡಿಬೇಕಂತ ಹೋದ್ಲು. ಗುಡಿಯಾಗ ಪೂಜಾರಿ ಇದ್ದಿದ್ದಿಲ್ಲ, ಪುರೋಹಿತ ಇರಲಿಲ್ಲ. ಯಪ್ಪ ತೆಂಗಿನಕಾಯಿ ಹೊಡೀರಿ ಅಂದ್ರು. ಇಲ್ರಿ ಪೂಜಾರಿ ಇಲ್ಲ. ಎಲ್ಲಿ ಹೋಗ್ಯಾರ್ರಿ? ಚಾ ಕುಡ್ಲಿಕ್ಕೆ ಹೋಗ್ಯಾರ್ರಿ. ಚಾ ಕುಡ್ಲಿಕ್ಕೆ ಎಲ್ಲಿ ಹೋಗ್ಯಾರಿ? ಹೋಟೆಲ್ಗೆ ಹೋಗ್ಯಾರಿ. ಮತ್ತು ಹೋಟೆಲ್ದಾಗೆ ಹೋದ್ರೆ ಕುಡಿದು ಬರ್ಬೇಕಲ್ರಿ ಅಂತ. ಬಂದಿಲ್ರಿ, ಅಲ್ಲೇ ಕೂತಾರ್ರಿ ಅಂತ. ಯಾಕೆ ಕುಂತಾರ್ರಿ? ಮತ್ತು ಆಲ್ರೆಡಿ ಹಮೇಶ ಯಾವಾಗಲೂ ಹೋಟೆಲ್ದಾಗ ಕೂಡೋರು ಇದ್ರಲ್ರಿ, ಅವ್ರು ಎಲ್ಲಿ ಹೋಗ್ಯಾರ್ರಿ ಅಂತ. ಅವರು ಚಾ ರುಚಿ ಹತ್ತಲಾಗ್ಯದಂತ್ರಿ, ಅವರು ಶರಾಬ್ ಕುಡ್ಲಿಕ್ಕೆ ಹೋಗ್ಯಾರ್ರಿ. ಮತ್ತು ಹಮೇಶ ಶರಿ ಕುಡಿಯೋರು ಇದ್ರಲ್ಲ, ಅವ್ರು ಎಲ್ಲಿ ಹೋಗ್ಯಾರ್ರಿ ಅಂತ. ಅವ್ರು ಶರಿ ಕುಡ್ಲಿಕ್ಕೆ ರೊಕ್ಕ ಪುರಾಟ ಆಗಲಾಗ್ಯವಂತ, ರೊಕ್ಕ ಸಾಕಾಗಲಾಗ್ಯಂತ ಕಳತನ ಮಾಡ್ಲಿಕ್ಕೆ ಹೋಗ್ಯಾರ್ರಿ. ಮತ್ತು ಆಲ್ರೆಡಿ ಕಳತನ ಮಾಡೋರು ಇದ್ರಲ್ಲ, ಅವ್ರು ಎಲ್ಲಿ ಹೋಗ್ಯಾರ್ರಿ ಅಂತ. ಅವ್ರಿ ದೊಡ್ಡ ಕಳತನ ಮಾಡ್ಲಕ್ಕೆ ಹೋಗ್ಯಾರಿ, ಸಣ್ಣ ಕಳತನ ಬಡಿಯಲ್ದಂತ ದೊಡ್ಡ ದರೋಡೆ ಮಾಡ್ಲಕ್ಕೆ ಹೋಗ್ಯಾರ್ರಿ. ಮತ್ತು ಆಲ್ರೆಡಿ ದರೋಡೆಕೋರು ಇದ್ರಲ್ಲ, ಮತ್ತು ಇವ್ರು ಅವ್ರ ಜಾಗ ಕಸ್ಕೊಂಡ್ರ, ಅವ್ರು ಎಲ್ಲಿ ಹೋಗ್ಯಾರ? ಅವ್ರಿ ದರೋಡೆ ಮಾಡಿದ್ರು ಬಗೆಹರಂಗಿಲ್ಲ ಆಗ್ಯದಂತ ಟಿಕೆಟ್ ತೊಗೊಂಡು MLA MP ಆಗ್ಯಾರ್ರಿ. ಇವ್ರು MLA MP ಆದ್ರ ಆಲ್ರೆಡಿ MLA MP ಇದ್ದವ್ರು ಎಲ್ಲಿ ಹೋಗ್ಯಾರಿ? ಇದು ಬಗೆಹರಲ್ಲಂತ್ರಿ. ಅವ್ರು ಕಾವಿ ಹಾಕೊಂಡು ಸ್ವಾಮಿಯಾಗಿ ಮಠಕ್ಕೆ ಹೋಗ್ಯಾರಂತ್ರಿ. ಇಟ್ ಸ್ಪೀಕ್ಸ್ ಲೌಡ್, ಐ ಥಿಂಕ್. ಇದು ಇವತ್ತಿನ ಭಾರತ, ನಮ್ಮ ಎದುರಿರ್ತಕ್ಕಂಥ ವಾಸ್ತವಿಕತೆ. ಇಷ್ಟೆಲ್ಲ ಪರಿಸರ ಹಾಳಾಗಲಿಕ್ಕೆ ಕಾರಣ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾಗಿರ್ತಕ್ಕಂಥ ಗುರುವರ್ಗ ಅಥವಾ ನಾಯಕ ಮಣಿಗಳು ಅಂದ್ಕೊಂಡವರು ಭ್ರಷ್ಟರಾಗಿದ್ದಕ್ಕಾಗಿ ಇವತ್ತಿಡೀ ನಮ್ಮ ಭೌತಿಕ ಪರಿಸರ ಅಂತೂ ಹಾಳಾಗಿದೆ. ಅದರ ಪರಿಸರ ಅಂದರೆ ಕೇವಲ ಗೆಳತಿ ವಿಮಲಾ ಹೇಳಿದ ಹಾಗೆ ಕೇವಲ ನೈಸರ್ಗಿಕ ಪರಿಸರ ಅಷ್ಟೇ ಅಲ್ಲ, ಸಾಮಾಜಿಕ ಪರಿಸರನೂ ಭಾಳ ಮುಖ್ಯ. ಇವತ್ತು ಸಾಮಾಜಿಕ ಪರಿಸರ ಎಷ್ಟು ಹಾಳಾಗಿದೆ ಅಂದರೆ, ಯಾಕೆ ಇವತ್ತು ನಮ್ಮ ಕೃಷಿ ಚೌಪಟ್ಟಾಯಿತು, ರಾಜಕಾರಣ ಹೊಲಸಾಯಿತು, ಶಿಕ್ಷಣ ದುಬಾರಿ ಆಯಿತು, ಆರೋಗ್ಯ ಬಡವರಿಗೆ ಎಟಕಲಾರ್ದಂಗೆ ಆಯ್ತಂದ್ರೆ ಇದು ಎಲ್ಲದಕ್ಕೂ ಕಾರಣ ಕೋಮುವಾದಿ ಬಂಡವಾಳಶಾಹಿ
ಅಂಶ ಈ ದೇಶವನ್ನು ಸರ್ವನಾಶ ಮಾಡಿದೆ. ಇದನ್ನು ವಿರೋಧಿಸುವುದಕ್ಕಾಗಿ ಕಲಬುರಗಿಯಲ್ಲಿ ನಿಮ್ಮ ರಾಜಕೀಯ ನಿಲುವು ನೆಲೆಗಳು ಏನವೋ ನನಗೆ ಗೊತ್ತಿಲ್ಲ. ನನ್ನ ನಿಲುವು ನೆಲೆ, ನನ್ನ ಬದ್ಧತೆ ಏನದ ಅದನ್ನು ನಾನು ಸ್ಪಷ್ಟಪಡಿಸ್ತೀನಿ. ಮಜ್ಗಿ ಕೇಳಕ್ಕೆ ಬಂದು ಥಮ್ಗಿ ಮುಚ್ಕೊಂಡಿಡೋ ಜಾಯಮಾನ ನಮ್ಮದಲ್ಲ. ಮಜ್ಗಿ ಕೇಳಕ್ಕೆ ಬಂದೀವಂದ್ರೆ ಪಾತ್ರಿ ತೋರಿಸೇ ಹೋಗ್ತೇವೆ. ನಾವು ಮುಚ್ಕೊಂಡಿಟ್ರೆ ನಡೆಯಲ್ಲ. ನಾವು ನಿಲುವನ್ನು ಸ್ಪಷ್ಟಪಡಿಸ್ತೀನಿ. ಇವತ್ತು ಈ ಕೋಮುವಾದಿ ಧೋರಣೆಯನ್ನು ವಿರೋಧಿಸುವುದಕ್ಕಾಗಿ ಕಲಬುರಗಿಯಲ್ಲಿ 3 ದಿನದ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಎಲ್ಲ ಬಸವ ಪರಂಪರೆ ಮಠಾಧೀಶರಿಗೆ ನೀವು ವೈದಿಕ ಶಾಹಿಗಳ ಹಿಂದೆ ಹೋಗಬಾರ್ದು. ಬಸವ ತತ್ವ, ಶರಣ ತತ್ವ, ಶರಣ ಧರ್ಮ ಅನ್ನೋದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಹ ಒಂದು ದೊಡ್ಡ ದರ್ಶನ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ದು ವೈದಿಕರು. ಆದರೆ ಯಾವತ್ತೂ ಸರ್ವ ಜನರಿಗೆ ಸುಖವನ್ನು ಉಂಟು ಮಾಡಲಿಲ್ಲ. ಅವರು ಮಾಡ್ಯಾರ ಅವ್ರು ವೈದಿಕ ದೇವಸ್ಥಾನದಾಗ ನಿಮ್ಗೆ ಬಿಟ್ಟಾರ, ಒಳಗೆ ಬಿಟ್ಟಾರ, ನಿಮ್ಗೆ ಮುಟ್ಟಿಸ್ಕೊಂಡಾರ. ನಮ್ಮ ಸ್ವಾಮಿಗಳು ಮುಟ್ಟಿಸ್ಕೊಂಬಲ್ಲ, ಅವ್ರು ನಮಗೇನು ಮುಟ್ಟಿಸ್ಕೋತಾರ. ಈ ವೈದಿಕ ವ್ಯವಸ್ಥೆಯನ್ನು ವಿರೋಧಿಸಕ್ಕಾಗಿ ನಾವು ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸಂಘಟನೆ ಜಯ ಹೊಡೆದ್ರು, ಕೋಮುವಾದಿಗಳ ಸಂಘಟನೆ ಕೈ ಕಲಿಸಿದ್ರು. ಇದು ಬಸವ ಪದ್ಧತಿ. ಇದು ಬರು ಷಟಗನ ಭಕ್ತಿ ದಿಟವೆಂದು ನಂಬಬೇಡ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನಗದಂತ ಇತ್ತು ಕಾಣ ರಾಮನಾಥ. ಬಸವ ಪರಂಪರೆ ಅನ್ನೋದು ದನ ಬೆದರಂಗಿ ಬುದ್ಧಿ ಹಚ್ಕೊಂಡ್ರೆ ನಡೆಯಲ್ಲ, ಕಳ್ಳಾಗ ದೊಡ್ಡ ದೊಡ್ಡ ಲಿಂಗ ಹಾಕೊಂಡ್ರೆ ನಡೆಯಲ್ಲ. ಬಸವ ಧರ್ಮ ಅನ್ನೋದು ನಡೆ ನುಡಿಯ ಬದ್ಧತೆ. ನುಡಿದಂತೆ ನಡಿಬೇಕಾಗ್ತದೆ, ನಡೆದಂತೆ ನುಡಿಬೇಕಾಗ್ತದೆ. ನುಡಿದಂತೆ ನಡೆಯುವೆ, ನುಡಿಯೊಳಗೆ ನಡೆಯ ಪೂರೈಸುವೆ. ತೂಗುವ ತ್ರಾಸು ತಕ್ಕಳಿ ನಿಮ್ಮ ಕೈಯಲ್ಲಿ. ಇದರೊಳಗೊಂದು ಜವೆ ಕೊರತೆ ಆದರೆ ಎನ್ನ ನತಿ ನೀನು ಎದ್ದು ಹೋಗು ಕೂಡಲ ಸಂಗಮ ದೇವ. ಹೀಗಾಗಿ ಇವತ್ತು ಸ್ನೇಹಿತರೆ, ಬಂಧುಗಳೇ, ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಬಹುದಾದ, ದೇಶದ ಅನಂತ ಸಂಕಟಗಳಿಗೆ ಪರಿಹಾರವಾಗಬಹುದಾದ ದರ್ಶನ ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶರಣರು. ಹೀಗಂತೇಳಿ ಆತ್ಯಂತಿಕವಾದಂಥ ಪರಿಹಾರಗಳನ್ನು ಅವರು ಒದಗಿಸಿದ್ದಾರೆ ಅಂತ ಹೇಳೋದಿಲ್ಲ. ದೇರ್ ಮೇ ಬಿ ಸಮ್ ಲಿಮಿಟೇಷನ್ಸ್. ಎಲ್ಲ ವಾದಗಳಿಗೆ, ಎಲ್ಲ ದರ್ಶನಗಳಿಗೆ ಒಂದು ಕಾಲದ ಮಿತಿ ಇರ್ತದೆ, ಒಂದು ಕಾಲದ ಬದ್ಧತೆ ಅನ್ನೋದು ಇರ್ತದೆ. ಇದರ ಆಚೆಯೂ ಕೂಡ ಸಾರ್ವಕಾಲಿಕವಾಗಬಲ್ಲಂತಹ ದರ್ಶನವನ್ನು ಯಾರು ಕೊಡ್ತಾರೋ ಅವ್ರನ್ನ ದೃಷ್ಟಾರರು ಅಂತ ನಾವು ಕರೀತೇವೆ. ಹೀಗಾಗಿ ಇವತ್ತು ಸ್ವಾಮೀಜಿಯವರು ಮಾಡ್ತಕ್ಕಂಥ ಈ ಕೆಲಸ, ಇದಕ್ಕೆ ಅವರು ಬದ್ಧರಾಗಿ ನಿಂತ್ರಲ್ಲ. ನಾನು ಅದನ್ನು ಕೇಳಿದೆ. ನಿನ್ನಿನ ದಿವಸ ಒಬ್ಬ ಕೋಮುವಾದಿ ವ್ಯಕ್ತಿ ಬಂದು ಈ ವೇದಿಕೆಯ ಮೂಲಕ ಮಾತನಾಡುವ ಅವಶ್ಯಕತೆ ಇರಲಿಲ್ಲ. ಸ್ವಾಮೀಜಿಯವರು ಅದಕ್ಕೆ ಕುಮ್ಮಕ್ಕೆ ಕೊಡಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಭಕ್ತರು ಇರ್ತಾರಲ್ರಿ, ಆ ಕಡೆನೂ ತಬಲಾ ಬಾರಿಸೋರು, ಈ ಕಡೆನೂ ತಬಲಾ ಬಾರಿಸೋರು. ಅವ್ರು ತಾವು ಇಟ್ಟು ಕದ್ದು ಬೆಣ್ಣೆ ತಿಂದು ನಮ್ಮ ಬಾಯಿಗೂ ಇಟ್ಟು ವರ್ಷ ಹೋಗ್ತಾರೆ. ಆಯ್ತು, ನಮ್ಮ ವೇದಿಕೆಗೆ ಕೋಮುವಾದಿ ಪಕ್ಷದವರು ಬಂದು ಕೂಡ ನಮ್ಮ ಮಾತನ್ನೇ ಹೇಳಬೇಕಂದ್ರೂ ಕೂಡ, ಅಥವಾ ನಮ್ಮಂತೆಯವರು ಮಾತಾಡ್ಬೇಕಂತ ಹೇಳಿ ನಾವು ಬಯಸಿದ್ರು ಕೂಡ ಸಾಧ್ಯ ಆಗಂಗಿಲ್ಲ. ಬೇವಿನ ಬೀಜವು ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ತವರಾಜದ ಮಳಲು, ಹಾಲು ತುಪ್ಪದ ಉದಕವನ್ನು ಎರೆದಡೆ ಫಲ ಕಹಿ ಅಪ್ಪುದಲ್ಲದೆ ಸಿಹಿ ಅಪ್ಪುದೇ ಅಯ್ಯ. ಹಾಗೆ ಇವರು ಸೋಗ ಹಾಕ್ಕೊಂಡು ಬಂದವರೆಲ್ಲ ನಮ್ಮ ತತ್ವಕ್ಕೆ ಬದ್ಧರಾಗೋದಿಲ್ಲ. ಬುದ್ಧಿಯ ಕೋಮುವಾದಿಗಳು, ಆ ವೈದಿಕ ಸನಾತನಿಗಳು ನಮ್ಮ ವೇದಿಕೆಯನ್ನು ಏರ್ಲಿಕ್ಕೆ ಗಡಗಡ ನಡುಗಬೇಕವ್ರು, ಅಂಜಿ ಸಾಯ್ಬೇಕವ್ರು. ಭಕ್ತರರ ಬರಲಿ, ಅವರು ಬರಲಿಕ್ಕೇನು ನಿರ್ಬಂಧ ಇಲ್ಲ. ಎದರ್ ಕುಂತು ಮಾತು ಕೇಳಿ ಹೋಗಲಿ, ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗಲಿ, ನಿಮ್ಮಿಂದ ಬದಲಾಗಲಿ ಅವರು. ಆದರೆ ಅವರು ನಮ್ಮ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಜನರ ನಡುವೆ ಅಸ್ಪಷ್ಟತೆಯನ್ನು, ಜನರ ನಡುವೆ ಸಂಶಯ ಹುಟ್ಟು ಹಾಕುವಂಥ ಹುನ್ನಾರಗಳನ್ನು ವೈದಿಕರು ತಲಾಂತರದಿಂದ ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ನಾವು ಎಚ್ಚರಿಕೆ ಇರಬೇಕಾಗ್ತದೆ. ಇವತ್ತು ನಮ್ಮ ಸಾಮಾಜಿಕ ಪರಿಸರ ಎಷ್ಟು ಹೊಲಸಾಗಿದೆ ಅಂದರೆ, ಕಡ್ಕೊಳದ ಮಡಿವಾಳಪ್ಪ ಒಂದು ಪದ ಬರೀತಾನೆ,
ಬಾಯಿಲೊಂದು ಆಡ್ತೀರಿ, ಮನಸ್ಸಿಲೊಂದು ಮಾಡ್ತೀರಿ, ಬರೆದಿಟ್ಟಿದ್ದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಈ ಸ್ವಾಮಿಗಳು ನಮ್ಮಲ್ಲೂ ಬಂದು ಬಸವಲಿಂಗಾಯ ನಮ ಅಂದು ವೈದಿಕರ ಬಲ್ಲಿ ಹೋಗ್ಯಾರಲ್ಲ, ಅಂಥವ್ರಿಗೆ ನೋಡಿನೇ ಮಡಿವಾಳಪ್ಪ ಈ ಪದ ಬರೀತ. ಬಾಯಿಲೊಂದು ಆಡ್ತೀರಿ, ಮನಸ್ಸಿಲೊಂದು ಮಾಡ್ತೀರಿ, ಬರೆದಿಟ್ಟು ಓದ್ಕೊಂಡು ಭ್ರಾಂತಿಗೆಟ್ಟು ಹೋಗ್ತೀರಿ. ಶೀಲವಂತರಂತೀರಿ, ಸುಳ್ಳೆ ಶೀಲ ಮಾಡ್ತೀರಿ, ಸಂತ್ಯಲಿಂಗ ಕಟ್ಟಿಕೊಂಡು ಸತ್ಯನಾಸಾಗಿ ಹೋಗ್ತೀರಿ. ಮುಸಲ್ಮಾನರಂತೀರಿ, ಬಿಸ್ಮಿಲ್ ಅಂತ ಹೇಳ್ತೀರಿ, ಉಸುಲ್ ಬಿಟ್ಟು ಫಾತೆ ಕೊಟ್ಟು ಸತ್ಯನಾಸಾಗಿ ಹೋಗ್ತೀರಿ. ಬ್ರಾಹ್ಮಣರಂತ ಹೇಳ್ತೀರಿ, ನೀರಾಗ ಮುಳುಗುಳಿಗೆ ಹೇಳ್ತೀರಿ, ಪಾಪ ತೊಳ್ಕೊತೀನಿ ಅಂತ ಹೇಳಿ ದೀಪ ಬಡ್ಕೊಂಡು ಹೋಗ್ತೀರಿ. ಸಾಧು ಸಂತರಂತೀರಿ, ಸೋಹಂ ಭಜನೆ ಮಾಡ್ತೀರಿ, ಅಡ್ಡ ದುಡ್ಡಿಗೆ ಆಸೆ ಮಾಡಿ ದಡ್ಡ ಸುಳೆ ಮಕ್ಕಳಾಗಿ ಹೋಗ್ತೀರಿ. ನಾ ಅಂದಿಲ್ಲ. ಸಾಧು ಸಂತರ ಅಂತೀರಿ, ಸೋಹಂ ಭಜನೆ ಮಾಡ್ತೀರಿ, ಅಡ್ಡ ದುಡ್ಡಿಗೆ ಆಸೆ ಮಾಡಿ ದಡ್ಡ ಸುಳೆ ಮಕ್ಕಳಾಗಿ ಹೋಗ್ತೀರಿ. ಪಟ್ಟು ಚರ್ಮೂರ್ತಿ ಅಂತೀರಿ, ಪಾರ್ಮಾರ್ಥ ನೆನಿತೀರಿ, ಪರನಾರಿ ಸಂಘ ಮಾಡಿ ಗುಡ್ಡದ ಮಾಂತಗಾಗ್ತೀರಿ. ಆವತ್ತಿನ ಪಟ್ಟದ ಸ್ವಾಮಿಗಳನ್ನು ಕುರಿತು ಪಟ್ಟು ಚರ್ಮೂರ್ತಿ ಅಂತೀರಿ, ಪಾರಮಾರ್ಥ ನೆನಿತೀರಿ, ಪರನಾರಿ ಸಂಘ ಮಾಡಿ ಗುಡ್ಡದ ಮಾಂತಕ್ಕೆ ಹಾಕ್ತೀರಿ. ವಿರಕ್ತರನ್ನು ಕುರಿತು ಹೇಳ್ತಾನೆ, ವಿರಕ್ತರಪ್ಪ ವಿರಕ್ತರಪ್ಪ ವಿರಕ್ತರಿವರು ಹೌದೇನಪ್ಪ, ವಿರಕ್ತರಂಬ ಮೂರಕ್ಷರಪ್ಪ, ಮೂರು ಲೋಕ ಮುಚ್ಚಾವಪ್ಪ, ವಿರಕ್ತರಿವರು ಹೌದೇನಪ್ಪ, ಮಠದಾಗ ತೊಟ್ಟಿಲ್ ಕಟ್ಟ್ಯಾರಪ್ಪ, ಗುರು ಮಹಾಂತ ಹಚ್ಚಾನೋ ತಪ್ಪ. ಇವತ್ತು ಕಾಲ ಬದಲಾಗಿದೆ, ಜನ ಎಚ್ಚೆತ್ಕೊಂಡಿದ್ದಾರೆ. ಅಂಥ ಮಾತುಗಳನ್ನಾಡಿದ್ದಕ್ಕೆ ಮಡಿವಾಳಪ್ಪನನ್ನು ಈ ಲಿಂಗಾಯತದಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ಈ ಡಂಬಾಚಾರ, ಮೋಸ, ಕ್ರೌರ್ಯ, ಜಾತೀಯತೆ ಇವೆಲ್ಲವುಗಳ ವಿರುದ್ಧ ದಂಗೆ ಎಂದಂಥ 18ನೇ ಶತಮಾನದ ಒಬ್ಬ ತತ್ವಪದಕಾರ, ಒಬ್ಬ ಅವಧೂತ ಸಂತ ಕಡ್ಕೊಳ್ಳದ ಮಡಿವಾಳಪ್ಪ. ಅವನ ಹಾಡ ಕೇಳಿರ್ತೀರಿ ನೀವು, ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಇದನ್ನು ಬರೆದಂಥವ. ಅವನಿಗೆ ಎಷ್ಟು ಕಾಡಿತು ಈ ಪುರೋಹಿತ ವರ್ಗ, ಅವನಿಗೆ ಎಷ್ಟು ತ್ರಾಸು ಕೊಟ್ಟರು ಅನ್ನೋದೊಂದು ದೀರ್ಘವಾದ ಅವನ ಜೀವನ ಚರಿತ್ರೆ ಇದೆ. ಈಗ ಹೇಳೋಕ್ಕೆ ನನಗೆ ಸಮಯ ಇಲ್ಲ, ಮತ್ತೆ ಬುದ್ಧಿಯವರು ಮಾತಾಡೋರಿದ್ದಾರೆ, ಅವರ ಸಮಯದ ಪರಿಪಾಲಕರನ್ನುವ ಎಚ್ಚರ ನನಗಿದೆ. ಕೊನೆಗೆ ಅವನಿಗೆ ಯಾವ ಲಿಂಗಾಯತರು ಕೂಡ ಅವನ ಊರಾಗಿ ಇರಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ಮಡಿವಾಳಪ್ಪನಿಗೆ. ಕೊನೆಗೆ ಅವ್ರು ಹೋಗಿ ಕಡ್ಕೊಳದಾಗ ಉಳಿತಾರೆ. ಜೇವರ್ಗಿ ತಾಲೂಕಾನ ಕೊಡಿಹಳ್ಳಿ ಕಡ್ಕೊಳ. ಆ ಕಡ್ಕೊಳದಾಗ ಒಂದೇ ಒಂದು ಲಿಂಗಾಯತರ ಮನೆ ಇಲ್ಲ ಇವತ್ತಿಗೆ. ಅಲ್ಲಿದ್ದು ಕಬ್ಬಲ್ಗೆರು, ಕುರುಬರು, ಮುಸಲ್ಮಾನರು, ದಲಿತರು. ಮುಂದಿನ ಬಹಳ ದೊಡ್ಡ ಯೋಗಿ ಸಂತ ಅಂಥೇಳಿ ಹೆಸರುವಾಸಿ ಆಗ್ತಾನೆ. 4 ಕಡೆಯಿಂದ ಜನ ಹರಿದು ಬರ್ತಾರೆ. ಹರಿದು ಬಂದಾಗ ಆ ಕಡ್ಕೊಳದ ಪಕ್ಕದ ಊರು ಯಡ್ರಾಮಿ. ಯಡ್ರಾಮಿ ಒಳಗೆ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಸಮುದಾಯ, ದೊಡ್ಡ ಮಟ್ಟದಲ್ಲಿ ಬಣಿಜಿಗೆ ಸಮುದಾಯ. ಯಾವಾಗ ಈ ಸ್ವಾಮಿಗಳು ಈ ಮಡಿವಾಳಪ್ಪನವರು ಫೇಮಸ್ ಆಗ್ತಾರೋ ಅವಾಗ ಯಡ್ರಾಮಿಯವ್ರು ಕರ್ಲಿಕ್ಕೆ ಹೋಗ್ತಾರೆ. ಯಪ್ಪ ನಮ್ಮೂರಾಗ ಇರ್ರಿ, ಅಲ್ಲಿ ಒಂದು ಲಿಂಗಾಯತರ ಮನೆ ಇಲ್ಲ, ಅಲ್ಲಿ ಯಾಕೆ ಇರ್ತೀರಿ, ಯಡ್ರಾಮಿಗೆ ಬರ್ರಿ ಅಂತ. ಏ ಬೇಡಪ್ಪ, ಕಡ್ಕೊಳ್ಳೋದಾಗೆ ಇರ್ತೀನಿ ನಾನು. ಯಪ್ಪ ಅಲ್ಲಿ ಬರಬೇಡ್ರಿ, ಅಲ್ಲಿ ಇರಬೇಡ್ರಿಪ್ಪ. ಯಾಕೋ ಅಲ್ಲಿ ಬರೇ ಕಾಟಕರ ಹರ್ರಿ ಯಪ್ಪ, ಕಾಟಕರಿ ದೂರಾಗಿ ಇರಬೇಡ್ರಿ ಅಂತ ಒಬ್ಬ. ಅವಾಗ ಮಡಿವಾಳಪ್ಪ ಏನು ಉತ್ತರ ಕೊಟ್ಟು ಗೊತ್ತು? ಏ ಮಗನ, ಕಾಟಕರಿದ್ದಲ್ಲಿ ಇರಬೇಕು, ಕೀಟಕರಿದ್ದಲ್ಲಿ ಇರಬೇಡ್ದು. ಒಂದು ಕಾಟಕರಂದ್ರೆ ಕಬ್ಬಲ್ಗೆರು ಅಂತ ಅರ್ಥ, ಮಾಂಸ ತಿನ್ನೋರು ಅಂತ ಅರ್ಥ. ಕಬ್ಬಲ್ಗೆ, ಕುರುಬ, ಮಾಂಸಾಹಾರ ಸೇವಿಸುವಂಥ ಸಮುದಾಯಗಳು. ಕಾಟಕರಿದ್ದಲ್ಲಿ ಇರಬೇಕು, ಕೀಟಕರಿದ್ದಲ್ಲಿ ಇರಬೇಡದು. ಯಪ್ಪ ಕೀಟಕರಿ ನಂಬಬೇಡ್ರಿ, ಕೀಟಕರ ಕಡೆಯಿಂದ ನಾವು ಒಯ್ಯವರಲ್ಲ. ಕಾಟಕರೇ ವಚನ, ಧರ್ಮ, ತತ್ವ, ಸಿದ್ಧಾಂತವನ್ನು ಮುಂದೆ ತಗೊಂಡು ಹೋಗ್ತಾರೆ. ಇವತ್ತು ನೆನಪಿರಲಿ. ಯಾಕಂದ್ರೆ ಇಡೀ ವಚನ ಸಾಹಿತ್ಯ ಯಾವುದೇ ಒಂದು ಜಾತಿಯವರ ಸ್ವತ್ತಲ್ಲ. ಅದು ಅಲ್ಲಿರ್ತಕ್ಕಂಥ ಎಲ್ಲ ಶರಣರು ಯಾರಿದ್ರು, ಜಾತಿ ಜಂಗಮರು ಯಾರಿದ್ರಲ್ಲಿ, ಲಿಂಗಾಯತ ಅಂತ ಹೇಳ್ಕೊಳ್ಳೋದು ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಲಿಂಗಾಯತನವ್ರು ಯಾರಿದ್ರಲ್ಲಿ, ಮಾದರ ಚೆನ್ನ ಇದ್ದ, ಮೇದಾರ ಕೇತ ಇದ್ದ, ಡೋರ್ ಕಕ್ಕ ಇದ್ದ, ಅಂಬಿಗರ ಚೌಡ ಇದ್ದ, ಸಂಗಾರ ಹರಡ ಇದ್ದ, ಒಕ್ಕಲಿಗರ ಮುದ್ದಣ್ಣ ಇದ್ದ, ಕಲಿಕೇತ ಬೊಮ್ಮ ಇದ್ದ, ಸತ್ಯಕ್ಕ ಇದ್ಳು, ಕಾಲಕಣ್ಣಿ ಕಾಮಮ್ಮ ಇದ್ಳು, ಸೂಜಿ ಪಿನ್ನ ಮಾರುವ ಗೊಗ್ಗಯ್ಯ ಇದ್ಳು, ಕನ್ನಡಿ ಕಾಯಕದ ರೇವಮ್ಮ ಇದ್ಲು, ಸೋಳೆಗಾರಿಕೆ ಮಾಡುವ ಸಂಕವ್ಯ ಇದ್ಲು. ಯಾರಿದ್ರಲ್ಲಿ?
ಮಾಡ್ಕೊಂಡು ಗಂಡಗೆ ಒದ್ದು ಬಂದ ಅಕ್ಕಮಾದೇವಿ ಇದ್ದು ಎಲ್ಲ ವೀರಿನಿಂದ ವೀರವಿರಾಗಿ ಅಲ್ಲಮ ಪ್ರಭು ಇದ್ದ ರಾಜ ಸತ್ತೆಯನ್ನು ಒದ್ದು ನಾಳೆ ಬಂದು ನಮ್ಗೆ ಹಿಂದೆ ಬರಲಿ, ಹಿಂದೆ ಬರುವುದು ನಮ್ಗೆ ಈ ಕ್ಷಣಕ್ಕೆ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುವರು ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಇದ್ದ. ಮಡದಿ ಎನ್ನಲಾಗದ ಬಸವಂಗೆ ಎನ್ನನು, ಪುರುಷನೆನ್ನಲಾಗದ ಬಸವಂಗೆ ನನ್ನನು, ಮಡದಿ ಎಂಬ ಶಬ್ದ ನಿಶ್ಶಬ್ದವಾದಡೆ ಆನೀಗ ಪರಮಸುಖಿ ಸಂಗಯ್ಯ ಅಂತ ಹೇಳಿರ್ತಕ್ಕಂಥ ನೀಲಾಂಬಿಕೆ ಅಂತ ಹೇಳಿದ್ಲು. ಅವ ಗಂಡ ನಾ ಹೇಳ್ತಿ ಗುಲಾಮಗಿರಿ ನಡೆಯಲ್ಲ ಅಂತ ಹೇಳ್ತಾಳಕಿ. ಅದನ್ನೇ ಹೇಳಿದೆ ನಾನು ಬರ್ತಾ. ನಾನು ಅಪ್ಪಾಜಿ ಸಂಗಟ ಒಂದು ಸ್ವಲ್ಪ ನಡೆದೆ. ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಪಾದಯಾತ್ರೆ, ಪುರುಷರ ಸಂಖ್ಯೆನೇ ಇತ್ತು. ಇದು ಅನುಭವ ಮಂಟಪ ಆಗಲ್ಲ, ನೀವು ಎಷ್ಟಿದ್ದೀರಿ ಅಷ್ಟು ಹೆಣ್ಮಕ್ಳು ಇರ್ಬೇಕಿಲ್ಲ. ಹೆಣ್ಮಕ್ಳು ಬರಲ್ಲ ಅಂತಲ್ಲ, ಬರಗೂಡಲ್ಲ. ಅಪ್ಪರ್ ಭಾಷಣ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಬರೋದ್ರಾಗೆ ಬಿಸಿ ಬಿಸಿ ಅಡಿಗೆ ಇರ್ಬೇಕು ನೋಡು, ಮಕ್ಕಳು ಪಿಕ್ಕಳು ಎಲ್ಲ. ಮತ್ತೆ ನಿಮ್ಗೆ ಅಡಿಗೆಯಲ್ಲಿ ಮಾಡಬೇಕು, ಇಲ್ಲಿ ಬಂದು ಕೂಡ್ಬೇಕಿಲ್ಲ. ನೀವು ಯಾರೋ ಒಬ್ರಿಬ್ರು ನಿಮ್ಮ ಮಹಿಳೆಯರಿಗೆ ಪರ್ಮಿಷನ್ ಕೊಟ್ಟಿರ್ಬೋದು, ಇಲ್ಲ ಹಂಗಿಲ್ಲ ಅನ್ನಂಗಿಲ್ಲ. ನೀವು ಸಡ ಎದ್ದು ಪ್ಯಾಂಟ ಲುಂಗಿ ಸುತ್ಕೊಂಡು ಬಂದಂಗೆ ನಮ್ಗೆ ಬರ್ಲಕ್ಕೆ ಆಗ್ತದ ನಮ್ಗೆ. ಅಡಿಗೆ ಆಗಿದೆ ನೋಡ್ಬೇಕು, ಮಕ್ಳು ಸಾಲಿಗೆ ಹೋಗ್ತಾವ, ಟಿಫಿನ್ ಕಟ್ಟಬೇಕು, ಗಂಡಿಗೆ ಏನೇನಾಗ್ಯದ ನೋಡ್ಬೇಕು, ಬೀಗರಿಗೆ ನೋಡ್ಬೇಕು, ನೆಂಟ್ರಿಗೆ ಬಿಡ್ಬೇಕು, ಮನೆ ಕಸ ಹೊಡಿಬೇಕು, ಬಾಂಡೆ ಆದಾಯ ನೋಡ್ಬೇಕು, ಲೈಟ್ ಆರಿಸ್ಬೇಕು, ಫೋನ್ ಯಾವ ಬಂದಾವ ನೋಡ್ಬೇಕು, ಮಗ ಓದ್ಲಿಕ್ಕತ್ತದಿಲ್ಲ ನೋಡ್ಬೇಕು, ಮಗಳ ಲಗ್ನಕ್ಕೆ ಬಂದಾಳ ವರ ಸಿಕ್ಕಾವಿಲ್ಲ ನೋಡ್ಬೇಕು. ಇಷ್ಟೆಲ್ಲ ನೋಡಿ ಮುಗಿಸಿದ ಬಳಕ ಯಪ್ಪ ಅಂತ ಕಾಲಿಗೆ ಬಂದು ನಮಸ್ಕಾರ ಮಾಡಿ ಹೋಗಬೇಕಾದಂಥ ಸ್ಥಿತಿ ಇವತ್ತು. ಮಹಿಳೆಯರು ನಡೆಯಲ್ಲ ತಿಳ್ಕೊಬೇಡ್ರಿ, ನಿಮ್ಗಿಂತ ಹೆಚ್ಚು ನಡೀತೇವೆ ನಾವು. ಆಲ್ರೆಡಿ ನಮ್ಮ ಮನೆಗೆ ಅಡುಗೆ ಮನೆ, ದೇವ್ರ ಮನೆಯಿಂದ ಹಾಲಿಂದ ಪಡಸಲಿ ಅಳತಿ ಮಾಡಿಲ್ಲ. ಅಳತಿ ಮಾಡೋದು ದಿನ 10-20 ಕಿಲೋಮೀಟರ್ ಆರಾಮ್ ನಡೀತೇವೆ. ಹಿಂಗಂತೇಳಿ ನಿಮ್ಗೆ ಯಾರನ್ನ ಅಪಮಾನಿಸ್ತಾ ಇಲ್ಲ. ಇವತ್ತು ಇಲ್ಲಿ ಏನೇ ಕ್ರಾಂತಿ ಆಗ್ಬೇಕಂದ್ರ, ಏನೇ ಬದಲಾವಣೆ ಆಗ್ಬೇಕಾದ್ರೆ ಮಹಿಳೆಯರು ಸಮ ಸಂಖ್ಯೆಯಲ್ಲಿ ಇದ್ದಾಗ ಮಾತ್ರ ಪರಿವರ್ತನೆ ಬರಲಿಕ್ಕೆ ಸಾಧ್ಯ. ಬರಂಗಿಲ್ಲ ಅಂತಲ್ಲ, ಮಹಿಳೆ ಬಂದೇ ಬರ್ತಾರೆ. ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ತಿಳುವಳಿಕೆ ಕೊಡ್ತಾ ಇಲ್ಲ ನಾವು. ತಿಳುವಳಿಕೆ ಕೊಟ್ರೆ ಪ್ರಖರವಾದ ವಿಚಾರವಾದಿಗಳಾಗ್ತಾರೆ, ಪ್ರಖರವಾದ ಕ್ರಾಂತಿಕಾರಿಗಳಾಗ್ತಾರೆ. ಆದರೆ ಅವರಿಗೆ ಕ್ರಾಂತಿಕಾರಿಗಳಾಗಲಿಕ್ಕೆ, ವಿಚಾರವಾದಿಗಳಾಗಲಿಕ್ಕೆ ನಾವು ಹೆಚ್ಚಿನ ಅವಕಾಶ ಕೊಡಂಗಿಲ್ಲ. ಹೆಚ್ಚು ಹೊರಗೆ ಬರಲಿಕ್ಕೆ ಕೊಡಂಗಿಲ್ಲ. ನಾವು ಅಷ್ಟು ಸಂಸಾರದ ಜವಾಬ್ದಾರಿ ಇವತ್ತು ಮಹಿಳೆಯರ ಮೇಲಿದೆ. ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿರೋದ್ರಿಂದ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂದಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಮವಾದಂಥ ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಕ್ಷೇತ್ರ ಇಲ್ಲ. ಆ ಎಲ್ಲ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಪೂರ್ತಿ ಸಂಸಾರ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ನಾವು ಮಹಿಳೆಯರು ತಾನೇ. ಒಪ್ತೀರೇ? ಒಪ್ಪಲ್ಲ. ಹೋಗ್ತೇವೆ. ಒಂದೇ ಕರೆ ಮಾತು ಹೇಳಿ, ಗಂಡ ಸತ್ರ ನಾವು ಹೆಂಗಾರ ಬದುಕು ಮಾಡಿದ್ದೇವೆ, ನಾವು ಸತ್ರ ನೀವು 4 ದಿನ ಬದುಕಲ್ಲ. ಇಲ್ಲ ಇನ್ನೊಂದರ ಮದಿ ಮಾಡ್ಕೋಬೇಕು, ಇಲ್ಲ ನಡು ಮಧ್ಯಾಹ್ನದಾಗೆ ಕಣ್ಣು ಮುಚ್ಚಬೇಕು. ಇನ್ನೊಂದರ ಮದಿ ಮಾಡ್ಕೋತೀರಿ, ಇಲ್ಲ ಅಂದ್ರೆ ಕಣ್ಣು ಮುಚ್ಚುತ್ತೀರಿ. ಗೊತ್ತದ, ನಾವು ಸಂಬಳಿಸ್ತೇವೆ ನಿಮ್ಗೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕಾಗಿ, ಗೆಳತಿಯಾಗಿ, ಏನೆಲ್ಲ ಆಗಿ, ಪ್ರೇಯಸಿಯಾಗಿ, ಏನೆಲ್ಲ ಆಗಿ ನಿಮ್ಮನ್ನು ಸಂಭಾಳಿಸ್ತೇವೆ. ಇವತ್ತು ಅನುಭವ ಮಂಟಪದ ಬಹಳ ದೊಡ್ಡ ಕಾಣಿಕೆ ಅಂತ ಕೇಳಿದರೆ, ಅನುಭವ ಮಂಟಪ ಅನ್ನುವ ಹೆಸರಿಟ್ಟಿರುವಂಥ ಕಾರಣ ಅಂತ ಕೇಳಿದರೆ, ಸತಿಪತಿಗಳಿಬ್ಬರು ಜೊತೆಯಾಗಿ ಬಂದದ್ದು. ಇಲ್ಲೂ ಕೂಡ ಸತಿಪತಿಗಳ ಜೊತೆಯಾಗಿ ಬರಬೇಕು. ಯಾವುದೇ ಹೋರಾಟ ಇರಲಿ, ಯಾವುದೇ ಚಳುವಳಿ ಇರಲಿ. ಆಯ್ತು ರೀ, ನಾವು ಮುಂಜಾನೆ ಚಂತನ ಅಪ್ಪವ್ರು ಹಿಂದೆ ತಿರುಗ್ತೇವ್ರಿ, ನಮ್ಮ ಹೆಂಡ್ರನ್ನು ಬಂದ್ರು ಮನ್ಯಾಗ ಮಾಡೋರು ಯಾರ್ರಿ? ನಾವು ಬುದ್ಧಿಯವ್ರ ಹಿಂದೆ ಹೆಣ್ತಿಗೂ ಕರ್ಕೊಂಬ ಅಂತೀರಿ ನೀವು. ಮನೆ ಸಂಸಾರ ಯಾರು ಮಾಡ್ಬೇಕ್ರಿ? ಸಂಸಾರ ನಮ್ಗೆ ಒಂದೇ ಅದ, ನಿಮಗಿಲ್ಲ ಸಂಸಾರ. ಇಬ್ರು ಕೂಡಿ ಅಡುಗೆ ಮಾಡಬೇಕು, ಇಬ್ರು ಕೂಡಿ ಕೆಲಸ ಮಾಡಬೇಕು, ಇಬ್ರು ಕೂಡಿ ಹೊರಗೆ ಬರಬೇಕು, ಮತ್ತೆ ಇಬ್ರು ಕೂಡಿ ಒಳಗೆ ಹೋಗ್ಬೇಕು. ಏನು ಹರ್ಕತ್ತದ ಇದಕ್ಕೆ? ಬಹಳ ಸರಳದ ಇದು, ಬಹಳ ಸರಳದ ಇವತ್ತು. ಕ್ರಾಂತಿಗೆ ಹೆಗಲು ಕೊಡಬೇಕಾದ ಅವಶ್ಯಕತೆ ಇದೆ ಇವತ್ತು ಮಹಿಳೆಯರು. ಒಂದು ಕಡೆ ಇವತ್ತು ಬಸವ ತತ್ವ ಎಲ್ಲ ಕಡೆ ಬಿತ್ತಬೇಕು ಅನ್ನುವಂಥ ಬದ್ಧತೆ ಇಟ್ಕೊಂಡು ಸ್ವಾಮೀಜಿಯವರು ಹಳ್ಳಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಸವ ತತ್ವ ಇವತ್ತು ಶಿಕ್ಷಣ ಎಕ್ಕುಂಟು ಹೋಗಿದೆ ಅನ್ನೋದನ್ನ ಸೋಮಶೇಖರಪ್ಪ ಹೇಳಿದ್ರು. ಇವತ್ತು
ವಚಿಸಿ ಅನುಭಾವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭಾವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ಕೈವಶ. ವಿದ್ಯೆ ನರಿತು ವಾಗ್ದೈತವನಾಗಬಲ್ಲಡೆ ಆತನೇ ಕಾಣ ಪಂಡಿತನಯ್ಯ ಕಪಿಲ ಸಿದ್ಧ ಮಲ್ಲಿನಾಥ. ಏನು ಹೇಳಿದವನು? ಓದಿನೂ ಕೂಡ ಅನುಭವಿ ಆಗಲಿಲ್ಲ ಅಂದ್ರೆ ಅವನು ಪಿಶಾಚಿ. ಎಷ್ಟು ಕೋಮುವಾದಿ ವಿಷಯವನ್ನು ತಲೆಯಲ್ಲಿ ತುಂಬಿಕೊಂಡು ಎಷ್ಟು ಪಂಡಿತ ಆತನ ಅಷ್ಟು ಡೇಂಜರ್, ಎಷ್ಟು ಶಾಣೆ ಆತನ ಅಷ್ಟು ಡೇಂಜರ್. ಈ ದೇಶ ದಡ್ಡರಲ್ಲಿ ನುಕ್ಸಾನ್ ಆಗಿಲ್ಲ, ಇದು ಶಾಣೆಯರಿಂದ ನುಕ್ಸಾನ್ ಭಾಳ ಆಗಿದೆ. ಇದು ಶಾಣೆಯರಿಂದ ಹೊಲಸು ಭಾಳ ಆಗಿದೆ. ಹಾಗಂತೇಳಿ ಶಾಣೆತನ ತಪ್ಪು ಅನ್ನಂಗಿಲ್ಲ. ಆ ಶಾಣೆತನಕ್ಕೆ ಒಂದು ನಿಸರ್ಗ ವಿವೇಕ ಅನ್ನೋದು ಇರಲಿಲ್ಲ ಅಂದರೆ, ಒಂದು ಮನುಷ್ಯತ್ವದ ನೆಲೆ ಅಂತ ಇರಲಿಲ್ಲ ಅಂತಂದರೆ ಅದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಜ್ಞಾನ ಆಗ್ತದೆ. ಹೀಗಾಗಿ ಅದನ್ನೇ ಹೇಳಿದ್ರು ಅವರು, ವಚಿಸಿ ಅನುಭಾವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭಾವಿಯಾದವ ಪಂಡಿತನಯ್ಯ. ಓದಿ, ವಚಿಸಿ ಓದಿ ಅಭ್ಯಾಸ ಮಾಡಿ ತಿಳ್ಕೊಂಡು ಅದನ್ನ ಜಗತ್ತಿನ ಒಳಿತಿಗಾಗಿ ಯಾವ ಉಪಯೋಗಿಸ್ತಾನ ಅವ ಪಂಡಿತ. ಇಲ್ಲದೆ ಹೋದ್ರೆ ಪಂಡಿತ ಆಗಲ್ಲ, ಓದಿ ಕೆಟ್ಟ ಹುಚ್ಚು ಭಟ್ಟನಾಗ್ತಾನೆ. ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ. ಸಿದ್ದರಾಮ ಹೇಳ್ತಾನೆ ಈ ಮಾತು, ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ. ಓದ್ದವರಿಗೆ ವಿದ್ಯೆ ಸಿಗ್ತದೆ, ಓದಬೇಕು, ಓದ್ಲಿಕ್ಕೆ ತಯಾರಿದ್ದವು. ನೋಡ್ರಿ, ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳಿದ್ರು, ಬಹಳಷ್ಟು ವಿಷಯಗಳಿವೆ ಹೇಳಲಿಕ್ಕೆ. ಒಂದು 100 ವರ್ಷಗಳ ಹಿಂದೆ ಈ ದೇಶದೊಳಗೆ ನಮ್ಗೆ ಯಾರಿಗೂ ಶಿಕ್ಷಣ ಸಿಕ್ಕಿದ್ದಿಲ್ಲ, ಔಪಚಾರಿಕ ಶಿಕ್ಷಣ ಸಿಕ್ಕಿದ್ದಿಲ್ಲ. ಸಿಕ್ಕಿತ್ತಾ? ಸಿಕ್ಕಿಲ್ಲ. ಮಹಿಳೆಯರಿಗೆ ಸಿಕ್ಕಿಲ್ಲ, ದಲಿತರಿಗೆ ಸಿಕ್ಕಿಲ್ಲ, ಶೂದ್ರರಿಗೆ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ವೈದಿಕ ವರ್ಣಾಶ್ರಮ ವ್ಯವಸ್ಥೆ ಇತ್ತು, ನಮ್ಗೆ ಓದಬಾರದು ಅನ್ನುವಂಥ ಕಟ್ಟುಕಟ್ಟಳೆ ಇತ್ತು. ವೇದಾಗಮ, ಓದು ಅಂದರೆ ವೇದವಾಗಮ. ವಿದ್ಯೆ ಎಂದರೆ ಭಾರತ ವಿದ್ಯೆ ಅಲ್ಲ ಅನ್ನೋದನ್ನೇ ಹೇಳಿದರೆ ವಚನಕಾರರು. ವಿದ್ಯೆ ಎಂದರೆ ಭಾರತವಲ್ಲ. ಆದಿ ಪುರಾಣ ಅಸುರರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ರಾಮಾಯಣ ಪುರಾಣ ರಕ್ಕಸರಿಗೆ ಮಾರಿ, ಯಮ್ಮ ಪುರಾಣ ಸಮಬಾರದಯ್ಯ. ಅವತ್ತು ಓದು ನಮ್ಗೆಲ್ಲರಿಗೂ ಸಿಕ್ಕಿಲ್ಲ. ಅಕಸ್ಮಾತ್ ಓದಿರ್ತಕ್ಕಂಥ ಶಂಭುಕನಿಗೆ ರಾಮಗಂಜೆ ಖಲಾಸ್ ಮಾಡಿಸಿದ್ರೆ, ಶಂಭುಕನ ಕತಿ ಗೊತ್ತದ ನಿಮ್ಗೆಲ್ಲರಿಗೆ? ಗೊತ್ತದಿಲ್ಲ ಶಂಭುಕನ ಕತಿ? ಗೊತ್ತದನ ಗೊತ್ತಿಲ್ಲ? ಗೊತ್ತಿಲ್ಲ ಅಂದ್ರೆ ಟಪ್ ಅಂತ ಕೈ ಎತ್ತರ ಹೇಳ್ತೀನಿ. ಉದಯ ನಂಗೆ ಟೈಮ್ ಎಷ್ಟು ಅಂತ ಹೇಳಿದ್ರೆ ಗೊತ್ತದನ ಗೊತ್ತಿಲ್ಲ? ಶಂಭುಕ ಒಬ್ಬ ಶೂದ್ರ ದಲಿತ, ಅವನು ದೊಡ್ಡ ಮಟ್ಟದಲ್ಲಿ ವೇದಗಳನ್ನು ಓದ್ತಾನೆ, ಪಂಡಿತ ಆಗ್ತಾನೆ. ರಾಮ ಬರ್ತಾನೆ, ಅಯೋಧ್ಯ ಪಟ್ಟಾಭಿಷೇಕ ಆಗ್ತದ, ಆಳ್ಕೆ ಮಾಡ್ತಾನೆ. ಮುಂಜಾನೆ ಸಿಕ್ನಾಗೆ ಒಬ್ಬ ಬ್ರಾಹ್ಮಣ ಲಬೋ 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 ಹೊಯ್ಕೋತಾನ ಅವನ ಮನೆಗೆ. ಬ್ರಾಹ್ಮಣರು ಅವ್ರದೇ ಭಾಷೆಗಳು ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ. ಆಕ್ರಂದನ ಮಾಡುತ್ತಾ ಹೋದನು, ಅದು ಸಂಸ್ಕೃತಿ. ಕನ್ನಡದಾಗ ಹೇಳ್ಬೇಕಂದ್ರೆ ಹೊಯ್ಕೋತಾನ. ರಾಮ ಹೇಳು 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 ಅಂತ ರಾಮ ಹೊರಗೆ ಬರ್ತಾನೆ. ಯಾಕೆ? ಬ್ರಾಹ್ಮಣೋತ್ತಮ, ಮುಂಜಾನೆ ನಮ್ಮ ಮನೆಗೆ ಬಂದಿದ್ದೀರಿ, ಏನು ತೊಂದರೆ ಆಗಿದೆ? ಬ್ರಾಹ್ಮಣೋತ್ತಮ, ನಿನ್ನ ದೇಶದಲ್ಲಿ ನಾವು ಇರೋದಿಲ್ಲ. ನನ್ನ ದೇಶದಲ್ಲಿ ಬ್ರಾಹ್ಮಣೋತ್ತಮರು ಇಲ್ಲ ಅಂತಂದ್ರೆ ಧರ್ಮದ ಕಾರ್ಯಗಳೆಲ್ಲವೂ ಸಾಂಗೋಪಾಂಗವಾಗಿ ಹಾಗೆ ನಡೆಯಬೇಕು. ನೀವು ನಮ್ಮ ದೇಶವನ್ನು ಇಲ್ಲ, ನಿನ್ನ ದೇಶದಲ್ಲಿ ಇರೋದಿಲ್ಲ. ಯಾಕಂದ್ರೆ ನಿನ್ನ ದೇಶದಲ್ಲಿ ಧರ್ಮ ಹಾಳಾಗಿದೆ, ಧರ್ಮ ಗ್ಲಾನಿಯಾಗಿದೆ, ಧರ್ಮ ಖಿಲವಾಗಿದೆ, ಧರ್ಮ ನಾಶವಾಗಿದೆ. ಏನಾಗಿದೆ? ಒಬ್ಬ ಶೂದ್ರ ತಪಸ್ ಮಾಡ್ತಾ ಇದ್ದಾನೆ. ಶೂದ್ರನಿಗೆ ತಪಸ್ ಮಾಡುವ ಹಕ್ಕಿಲ್ಲ, ಶೂದ್ರನಿಗೆ ವೇದಾಧ್ಯಯನಗಳ ಹಕ್ಕಿಲ್ಲ, ಮಹಿಳೆಗೆ ವೇದಾಧ್ಯಯನದ ಹಕ್ಕಿಲ್ಲ. ಅಂಥದನ್ನು ಅವನು ತಪಸ್ ಮಾಡ್ತಾ ಇದ್ದಾನೆ. ಹೌದಾ? ಹಾಗಾದ್ರೆ ಏನು ಮಾಡಬೇಕು? ಅವನ ನಾಶ ಮಾಡಬೇಕು. ಶ್ರೀಮನ್ ಭಗವಂತನಾಗಿರ್ತಕ್ಕಂಥ ರಾಮಚಂದ್ರನು ಹೌದಲ್ಲ, ಅಂದ್ಕೊಳ್ಳೇನೆ ನಮ್ಮ ನಂಬಿಕೆಗಳನ್ನು ನೀವೇಕೆ ಅಳಗಾಡಿಸ್ತೀರಿ? ಮತ್ತೊಬ್ಬರ ಕುತ್ತಿಗೆ ಕೊಯ್ಯೋದು ನಿಮ್ಮ ನಂಬಿಕೆನ? ನೀವು ಮತ್ತೊಬ್ಬರ ಕುತ್ತಿಗೆ ಕೊಯ್ದು ಇದು ನಮ್ಮ ನಂಬಿಕೆಯನ್ನು ಧಿಕ್ಕಾರ ಮಾಡುವ ಹಕ್ಕು ನಿಮ್ಗೇನಿದೆ? ಮಗನೇ, ನೀ ಯಾರ್ದ್ರ ಕುತ್ತಿಗೆ ಕೊಯ್ಯಿ, ನಿನಗೇನು ಅನ್ನಬಾರ್ದು.
ಏನು ಮಾಡಬೇಕು? ಶಂಭುಕನ ವಧ ಮಾಡಬೇಕು. ಶ್ರೀಮನ್ನಾರಾಯಣ ದೇವಾದಿದೇವ ಸರ್ವಾಂತರಯಾಮಿ ಭಗವಂತನಾದ ಶ್ರೀಮನ್ನಾರಾಯಣನ ಅಪರಾವತಾರವಾದ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಉತ್ಥಾನಂ ಅಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಯಾವ ತಂದಿದ್ದೀವಿ ಇವನಿಗೆ? ಧರ್ಮ ಯಾವಾಗ ಹಾಳಾಗ್ತದ ಅವಾಗವಾಗ ನಾವು ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳದಂತ. ಎಂಥ ಅತಾರ್ಕಿಕರಿ, ಎಂಥ ಬಾಲಿಷ್ಕತೆಗಳಿವು. ಧರ್ಮ ಹಾಳಾಗತ್ತನ ಸುಮ್ಕೂಡ್ಲಿಕ್ಕೆ ನೀ ಏನು ಸಿನಿಮಾದಾಗಿನ ಪೊಲೀಸ್ ಇದ್ದೇನು? ಸಿನಿಮಾದಾಗಿನ ಪೊಲೀಸರು ಕೊಲೆ ಆಗೋಣ ಬರ್ತಾರೆ, ಎಲ್ಲ ಗೊತ್ತದಲ್ಲಿ ನಿಮ್ಗೆ. ಧರ್ಮ ಹಾಳಾಗತ್ತನ ಕಣ್ಣು ಮುಚ್ಕೊಂಡು ಯಾಕೆ ಕೂತ್ಯೋ ದೇವ್ರೇ? ಹಾಳಾಗಲಿಕ್ಕೆ ಬಿಟ್ಟ್ಯಾಕೋ ದೇವ್ರೇ? ಧರ್ಮ ಯಾವಾಗ ಯಾವಾಗ ಹಾಳಾಗುತ್ತದೆ ಅವಾಗವಾಗ ನಾನು ಹುಟ್ಟಿ ಬರ್ತೀನಿ ಅಂತ ಅಂದಂತಮ್ಮ. ಅದಕ್ಕೆ ಹುಟ್ಟಿ ಬಂದಂತ ಶಂಭುಕನ ಶಿರಚ್ಛೇದನ ಮಾಡಿದ ಶ್ರೀರಾಮಚಂದ್ರ. ನಮಗೆ ತಪಸ್ ಮಾಡೋ ಹಕ್ಕಿರಲಿಲ್ಲ, ಓದುವ ಹಕ್ಕಿರಲಿಲ್ಲ. ಕ್ಷತ್ರಿಯರು ಕಲಿಯುವಂಥ ವಿದ್ಯೆ ಏಕಲವ್ಯ ಕಲ್ತ ಅಂದ್ಕೊಂಡು ಹೇಳೋ ಒಂದು ಬಳ್ಳನ್ನೇ ಕತ್ತರಿಸ್ಕೊಂಡ ದ್ರೋಣಾಚಾರ್ಯ. ಹೌದಾ? ಓಸು ಮಂದಿ ಬ್ರಾಹ್ಮಣರು, ಯಾರು ಬ್ರಾಹ್ಮಣ ಜಾತಿಯವರು ಇದ್ರೆ ನೀವು ಸಿಟ್ಟಿಗೆ ಬರಬೇಡ್ರಿ. ಮನಾರ 5,000 ವರ್ಷ ನಮ್ಮ ಜೀವ ತಿಂದಿರಿ. ಇವತ್ತು ಒಂದು ಎರಡು ಬೈಗಳು ಬೇಡ ನಿಮಗೆ. ಆದ್ರೆ ಅದೊಂದು ಖೂಬಿ ಅದ ಬ್ರಾಹ್ಮಣ, ಒಂದು ದೊಡ್ಡ ಗುಣ ಅದ. ನಿಮ್ಮ ಎದುರು ಏನೂ ಅನ್ನಲ್ಲ. ನೀವು ಏಟನು ಬೈರಿ, ಒಳ್ಳೇದ್ರಿ ಒಳ್ಳೇದು, ಆಯ್ತು ಬಿಡಿ ಆಯ್ತು ಬಿಡಿ ಆಯ್ತು ಬಿಡಿ, ಹಿಂದೆ ಎಲ್ಲಿ ಪಿನ್ ಚುಚ್ಚಬೇಕಲ್ಲಿ ಚುಚ್ಚೋತಾರ. ಹೀಗೆ ಇವತ್ತು ನಮ್ಗೆ ಯಾರಿಗೂ ಓದುವ ಹಕ್ಕಿರಲಿಲ್ಲ. 12ನೇ ಶತಮಾನದಲ್ಲಿ ಇಷ್ಟು ಜನ ವಚನಕಾರ್ತಿಯರು ವಚನಗಳನ್ನು ಬರೆದ್ರಲ್ಲ, ಇಷ್ಟು ಜನ ಶೂದ್ರರು ವಚನಗಳನ್ನು ಬರೆದ್ರಲ್ಲ, ದಲಿತರು ವಚನಗಳನ್ನು ಬರೆದ್ರಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಅಕ್ಷರ ಕ್ರಾಂತಿಯು ಕೂಡ ಮಾಡಿದರು. ಅಷ್ಟು ಜನರಿಗೆ ಕಲಿಸಿದರು. ಮತ್ತು ವೈದಿಕ ಸಂಘಟನೆಗಳನ್ನು ವಚನಕಾರರು ಒಡೆದಷ್ಟು ತೀವ್ರವಾಗಿ, ಉಗ್ರವಾಗಿ, ತಲಸ್ಪರ್ಶಿಯಾಗಿ, ತಾರ್ಕಿಕವಾಗಿ ಒಡೆದಿರ್ತಕ್ಕಂಥವರು ಕನ್ನಡ ಚರಿತ್ರೆಯಲ್ಲಿ ಅಲ್ಲ, ಭಾರತದ ಚರಿತ್ರೆಯಲ್ಲಿ ಸಿಗೋದಿಲ್ಲ. ನಾನು ಒಣ ಅಭಿಮಾನದಿಂದ ಈ ಮಾತು ಹೇಳ್ತಾ ಇಲ್ಲ. ಮಾದರ ದುಳ್ಳಯ್ಯನ ಒಂದೇ ವಚನ ಸಾಕು. ಮಾದರ ದುಳ್ಳಯ್ಯ ಚಪ್ಪಲಿ ಹೊಲಿಯುವ, ಚಪ್ಪಲಿ ಹೊಲಿತಾ ಕೂತಿದ್ದ. ಅವನ ವಚನವನ್ನು ಇಟ್ಕೊಂಡು ಜನಪದರು ಒಂದು ಕಥನವನ್ನು ಕಟ್ಟುತ್ತಾರೆ. ಆ ಕಥನ ಆ ಇಡೀ ಆಂದೋಲನದ ಸಾಂಕೇತಿಕ ರೂಪವಾಗಿ ನಮ್ಮ ಎದುರು ನಿಲ್ತದೆ. ಅವನು ಚಪ್ಪಲಿ ಹೊಲಿತಾ ಇದ್ದಂತೆ. ಸೂಜಿ ತೊಗೊಂಡು ಹೊಲಿತಾರ ನೋಡ್ರಿ, ಚಪ್ಪಲಿ ಉದ್ದಂದು ಡಬ್ಬಣ ಇರ್ತದೆ, ಅದಕ್ಕೊಂದು ರಂಧ್ರ ಇರ್ತದೆ, ತೂತಿರ್ತದೆ. ಅವನು ಚಪ್ಪಲಿ ಹೊಲಿತಿರ್ಬೇಕಾದ ತೂತಿನೊಳಗ ಪರಮಾತ್ಮ ಬಂದಂತ. ಎಲೆ ಧೂಳಯ್ಯ ಅವ ಯಾಕೋ ಚಪ್ಪಲಿ ಹೊಲಿಯ ಮುಂದ ಅವನಿಗೆ ಅಡ್ಡಾಡ ಬರ್ಲಿಕ್ಕತ್ರಿ, ಸಲೀಸಾಗಿ ಹೊಲಿಲಿಕ್ಕೆ ಬರಲಿಲ್ಲ. ಏನಾಯ್ತಪ್ಪ, ಚೂಜಿಗೆ ಏನು ಖರಾಬ್ ಆಯ್ತು ಅಂತ ನೋಡ್ದಂತ. ನೋಡತನ ಚೂಜಿ ಸಣ್ಣ ತೂತ ಇತ್ತಲ್ಲ, ರಂಧ್ರ ಇತ್ತಲ್ಲ, ಆ ರಂಧ್ರದೊಳಗ ಪರಶಿವ ಪ್ರತ್ಯಕ್ಷನಾಗ್ಯಾನ. ದೇವ್ರು ಬಂದು ಕೂತಾನಂತ್ರಿ. ದೇವ್ರು ಬಂದು ಕೂತು, ಧೂಳಯ್ಯ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ಬೇಡ. ಅವ ಧೂಳಯ್ಯ ಅಟ್ಟೆಯ ಚುಚ್ಚುವ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಶಿವನ ಕಂಡು ಇತ್ತಲೇಕೆ ಬಂದೆ, ಯಾ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ. ನಿನ್ನ ಭಕ್ತರಿದ್ದಲ್ಲ ಠಾವಿನಲ್ಲಿಗೆ ಹೋಗಿ ಅವರಿಗೆ ಮುಕ್ತಿಯ ಮಾಡು, ನನಗೆ ಎಂಬ ಕಾಯಕದ ಹಾಗೆ ಸಾಕು, ಕಾಮಧೂಮ ಧೂಳೇಶ್ವರ. ದೇವರು ಪ್ರತ್ಯಕ್ಷ ಆದಂತ. ಹಲೋ, ಪ್ರತ್ಯಕ್ಷರಾಗಿದ್ದೇನೆ, ಏನು ಬೇಕು ಬೇಡ. ಚೂಜಿಗೆ ಆಟ ಹೊಟ್ಟಿದ್ವಿ, ಮೊದಲು ವಾಪಸ್ ಈ ಕಡೆ ಸರಿ ಅಲ್ಲ. ಬಡ ಬಡ ಚಪ್ಪಲಿ ಹೊಲಿದ್ರ ದೇವ್ರು ಭಾರಿ ಭಾರಿ ಕೊಡು ಅಂದ್ರೆ ಏನು ಕೊಡ್ತಾನ? ನೀವು ಬೇಡಿದ್ ಕೊಡ್ತಾನ, ನೀವು ಬೇಡಿದ್ ಕೊಡ್ತಾನ. ಏನು ಬೇಡ್ತೀರ? ಲಾಸ್ಟ್ ರೊಕ್ಕ 5 ರೂಪಾಯಿ ಆಯ್ತು, ಅದು ಆಯ್ತು, ಇದು ಆಯ್ತು, ಎಲ್ಲ ಆಯ್ತು. ನನಗೆ ಮುಕ್ತಿಯನ್ನು ಕೊಡು ದೇವರೇ. ಏಯ್ ದೇವ್ರೇ ಬಾಯ್, ಯಾರು ನಿನಗ ದೇವರೇ ನನಗೆ ಕಾಯಿ ಕಾಪಾಡು, ನನಗೆ ಹೆಂಡ್ರು ಕೊಡು, ಮಕ್ಕಳು ಕೊಡು, ಹೊಲ ಕೊಡು, ಮನಿ ಕೊಡು, ಅದು ಕೊಡು, ಇದು ಕೊಡು, ರೊಕ್ಕ ಕೊಡು, ಎಮ್ಮೆಲೆ ಕೊಡು, MP ಕೊಡು, ಮಣ್ಣು ಕೊಡು, ಮಸೂಟಿಗೆ ಕೊಡು, ಅವ್ರ ಬಳಿ ಹೋಗು. ನನ್ನ ಬಳಿ ಏನು ಕೆಲಸ ಅದ? ನೀನು ಇತ್ತಲೇಕೆ ಬಂದೆಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ.
ನಾನು ಸತ್ತು ದಣ ಎಳ್ಕಡ್ ತಂದು ಅದನ್ನ ಚರ್ಮ ಹದ ಮಾಡಿ ಚರ್ಮ ಕುಟ್ಟಿ ನೈಸ್ ಮಾಡಿ ಚಪ್ಪಲಿ ಮಾಡಿ ಮತ್ತೊಬ್ರ ಕಾಲಿಗೆ ಮುಳ್ಳು ಚುಚ್ಚಲಾರ್ದಂಗೆ ಕಾಪಾಡುವಂಥ ಕಾಯಕ ನಂದಯ್ಯ ದೇವ್ರೇ. ನನಗೆ ನನ್ನ ಕಾಯಕ ಸಾಕು. ಯಾರಲ್ಲಿ ಲಬೋ 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 ಧರ್ಮೇಚ್ ಅದು ಹೊಯ್ಕೊಳ್ಕತ್ತಾರ ನೋಡು, ನನಗೆ ಅದು ಕೊಡು ಇದು ಕೊಡು, ರುದ್ರಾಭಿಷೇಕ ಭದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಕುಂಕುಮಾರ್ಚನೆ ಮಣ್ಣಾನಾರ್ಚನೆ ಮಸೂಟಿಗೆ ಅರ್ಚನೆ ಅವ್ರ ಬಳಿ ಹೋಗು. ನನ್ನ ಬಳಿ ಯಾಕೆ ಬಂದಿ? ಹೋಗೋರ ಬಳಿ. ಸೊ ಏನಿದ್ರ ಅರ್ಥ? ಶರಣರು ಲೌಕಿಕ ಬದುಕನ್ನು ಅದೆಷ್ಟು ಆಪ್ತವಾಗಿ ಆತ್ಮಸಾತ್ ಮಾಡಿಕೊಂಡ್ರು ಅಂದರೆ, ದೇವರನ್ನುವ ಸುಳ್ಳು, ಹೌದಪ್ಪ ಹೌದು ನೀನೇ ದೇವರ, ನಿಂದ ನೀ ತಿಳಿದರೆ ನಿನಗಿಲ್ಲೋ ದೂರ. ಹೌದಲ್ಲ? ನಾ ದೇವನಲ್ಲದೆ ನೀ ದೇವನೇ, ಆರೆಂದು ಒಕ್ಕುಡತೆ ಉದಕೈ ನರಿವೆ, ಹಸಿವಿಗೆ ಅನ್ನವ ನಿಕ್ಕುವೆ, ನಾ ದೇವನಲ್ಲದೆ ನೀ ದೇವನೇ ಗುಹೇಶ್ವರ. ನಾನಯ್ಯ ದೇವರು. ಅದಕ್ಕೆ ನಾವು ಲಿಂಗಾಯತರು ದೇವರ ಪೂಜಕರಲ್ಲ, ನಾವು ಗುರುವಿನ ಪೂಜಕರು. ಗುರು ಗದ್ದಿಗೆಗಳವ ನಮ್ಮಲ್ಲಿ, ಕಾಲ್ಪನಿಕ ದೇವರು ಅಲ್ಲ. ನಮ್ಮ ಗುರು ಗದ್ದಿಗೆಗಳಿವೆ ನಮ್ಮಲ್ಲಿ, ಗುರುವಿನ ಚೈತನ್ಯ ಶಕ್ತಿ ಇದೆ ನಮ್ಮಲ್ಲಿ. ಎಲ್ಲ ಮಠಗಳು ಯಾಕೆ ಮಠಗಳು ಮಂದಿರಕ್ಕೆ ದೇವಸ್ಥಾನಕ್ಕೆ ಪರ್ಯಾಯಗಳಾದಂದರೆ, ದೇವಸ್ಥಾನ ಮೌಢ್ಯ ಬಿತ್ತುವ ಕಾರ್ಖಾನೆಗಳು, ಮಠ ಅರಿವಿನ ಕಿರಣವನ್ನು ಕೊಡುವಂಥ ಅನುಭವ ಮಂಟಪಗಳು. ಇದೊಂದು ಅಲ್ಟರ್ನೇಟ್ ಪರ್ಯಾಯವಾಗಿರ್ತಕ್ಕಂಥ ಸಂಸ್ಕೃತಿ, ಇದು ಪರ್ಯಾಯವಾಗಿರ್ತಕ್ಕಂಥ ದರ್ಶನ. ಇದು ಯಾವುದೇ ಮಠಗಳಲ್ಲಿ ಹೋದರೆ ನಮ್ಮ ಗುರುಗದ್ದಿಗಳಿವೆ, ಮೂಲ ಪುರುಷರ ಗದ್ದಿಗೆಗಳಿವೆ. ಆ ಗದ್ದಿಗೆಗೆ ನಾವು ಆರಾಧಿಸ್ತೇವೆ, ಆ ಚೈತನ್ಯವನ್ನು ಆವಹಿಸಿಕೊಳ್ತೇವೆ ನಾವು. ಯಾವ ಕಾಲ್ಪಿಕ ದೇವರುಗಳಲ್ಲಿ ಇಲ್ಲ. ದೇವಾಲಯ ನಿರ್ಮಾಣ ಮಾಡುವವರನ್ನ ಕುರಿತು ಅಂಬಿಗರ ಚೌಡಯ್ಯ ಏನು ಹೇಳ್ತಾನೆ? ದೇಹಾರವ ಮಾಡುವ ಅಣ್ಣಗಳಿರ ಒಪ್ಪಚ್ಚಿ ಆಹಾರವನ್ನಿ ಕೂರೆ. ದೇಹಾರ ಅಂದ್ರೆ ದೇವಾಲಯ. ದೇವಾಲಯ ಕಟ್ಟವರೇ ಒಂದು ಅನ್ನ ನೀಡ್ರಿ. ದೇಹಾರ ಮಾಡುವ ಅಣ್ಣಗಳಿರ ಒಪ್ಪಚ್ಚಿ ಆಹಾರವನ್ನಿಕ್ಕಿರಿ. ದೇಹಾರಕ್ಕೆ ಆಹಾರವೇ ನಿಚ್ಚರಿಕೆ. ದೇಹಾರವನ್ನು ಮಾಡುತ್ತಾ ಆಹಾರವನ್ನಿಕ್ಕದಿದ್ದರೆ ಆಹಾರ ಇಲ್ಲೆಂದ ಅಂಬಿಗರ ಚೌಡಯ್ಯ. ದೇವಾಲಯ ಮಾಡೋರು ನಾವು ಹೋದೇವ್ರಿ ದೇವ್ರ ಗುಡಿ ಕಟ್ಲಿಕ್ಕೆ, ಲಿಂಗಾಯತರು. ಹೌದಾ ಇಲ್ಲ? ಲಿಂಗಾಯತರು ಹೊಟ್ಟೆ ಬಿಟ್ಟುಪ್ಲೆ ಲಿಂಗಾಯತರು ಆತೀರಿ, ಆತನ ಲಿಂಗಾಯತರು ಹೊಟ್ಟೆ ಬಿಟ್ಟುಪ್ಲೆ ಲಿಂಗಾಯತರು ಆಗಲ್ಲ. ಆಚರಣೆಯ ಮೂಲಕ ಲಿಂಗಾಯತರು, ಅನುಸಂಧಾನದ ಮೂಲಕ ಲಿಂಗಾಯತರು, ತತ್ವ ಸಿದ್ಧಾಂತಗಳ ಮೂಲಕ ಲಿಂಗಾಯತರು. ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥದ್ದು ಲಿಂಗಾಯತ ತತ್ವ. ಜಗತ್ತಿನ ಅತ್ಯಂತ ಕೊಟ್ಟ ಕೊನೆಯ ದಟ್ಟ ದರಿದ್ರ ಮನುಷ್ಯನನ್ನು ಎತ್ತಿ ಹಿಡಿಯಬಲ್ಲಂತಹ ಒಂದು ದರ್ಶನ. ನೆನ್ಪಿಟ್ಕೊಳ್ರಿ. ನಾವು ದೇಹಾರ ಮಾಡುವ ಅಣ್ಣಗಳಿರ ಒಪ್ಪಚ್ಚಿ ಆಹಾರವನ್ನಿಕ್ಕಿರೆ. ದೇವಾಲಯ ಮಾಡಲಿಕ್ಕೆ ಆಶ್ಚರ್ಯ ಏನು ಗೊತ್ತೇನ್ರಿ? ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡನಿಟ್ಟ ಬೀಳುವ ಲೊಟ್ಟ ಮಕ್ಕಳನ್ನು ಹಿಡಿತಂದು ಕುಂಬಾರಗುಂಡಯ್ಯನ ಮನೆ ಹಳೆ 12 ಕತ್ತಿಗಳನ್ನು ತಂದು, ಸಂಗಾರ ಹಾಳೆಯ ಮನೆ ಹಳೆ 2 ಮೆಟ್ಟಗಳನ್ನು ತಂದು, ಇವ್ರು ಮೂಗನ ಕೊಯ್ದು ಇಟ್ಟಂಗಿಯನ್ನು ಸುರಿದು, ಸಾಸಿವೆ ಕಾಳನ್ನು ಸುರಿದು ಇಟ್ಟಕ್ಕಿಯಿಂದ ಗಾಸಿನ ಸಿಕ್ಕಿ ಲಾಟಲಾಟನ ಹೊಡಿಯಂದ ಅಂಬಿಗರ ಚೌಡಯ್ಯ. ಮೆಟ್ಟೆ ಹೊಡಿಯಂದ. ಕೇಸ್ ಹಾಕ್ತೀರಿ ನನ್ನ ಮೇಲೆ? ಹಾಗೆ ಅಂಬಿಗರ ಚೌಡಯ್ಯನ ಮೇಲೆ ಕೇಸ್, ನನ್ನ ಮೇಲೆ ಕೇಸ್ ಹಾಕ್ತೀರಿ. ಯಾಕೆ ನಾವು ಇಂಥ ದೊಡ್ಡ ತತ್ವದ ಜೊತೆಗೆ ನಮ್ಮನ್ನು ನಾವು ಸಮೀಕರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೇಳ್ರಿ? ಮೌಢ್ಯ ಮತ್ತು ಕಂದಾಚಾರದಿಂದ ಹೊರತಂದಿರುವಂಥ ಈ ತತ್ವ ಪ್ರಣಾಳಿ, ಈ ಸಿದ್ಧಾಂತವನ್ನು ಮತ್ತೆ ಮೌಢ್ಯತೆಗೆ ಹೋಗಿ ರತ್ನಗಂಬಳಿ ಹಾಸ್ತಾ ಇದ್ದೀವಲ್ಲ. ಇವತ್ತು ಕುಂಭಮೇಳಕ್ಕೆ ಎಲ್ಲ ಲಿಂಗಾಯತ ಮಠಾಧೀಶರಿಗೆ ಆಹ್ವಾನ ಕೊಡ್ತಾರೆ. ಕೊಟ್ಟಾರ ಇಲ್ಲ? ಸ್ಪೆಷಲ್ ಟಿಕೆಟ್ ತೆಗ್ಸಾರ ಇಲ್ಲ? ಇವ್ರು ಬಾಯಿ ತೆರ್ಕೊಂಡು ಹೋಗ್ಯಾರ ಇಲ್ಲ? ಅಲ್ಲಿ ಹೋದ್ಬೇಕು ನಾವ್ಯಾಗ ನಿಮ್ಗೆ ಗುರು ಅನ್ಬೇಕು? ಗುರು ಅನ್ಬೇಕಾ ನಿಮ್ಗೆ? ಅದಕ್ಕೆ ಹೇಳೇನವ, ಉಪದೇಶ ಕೊಂಡ ಗುರು, ಕೊಟ್ಟ ಗುರು, ಕೊಂಡ ಶಿಷ್ಯ, ಇವರಿಬ್ಬರು ಮನೆಯಾಗ ಮಾರಿ ಹೋಗ್ಲಿ. ಗುಹೇಶ್ವರನೆಂಬುವನು ಕೂಡ ಗೆಟ್ ಔಟ್ ಆ್ಯಂಡ್ ಗೆಟ್ ಲಾಸ್ಟ್ ಅಂದ. ಅದು ಅಲ್ಲಮ್ಮ ಪ್ರಭು. ಕುಂಭಮೇಳಕ್ಕೆ ಹೋಗಿ ಆ ದಿನ ನೋಡ್ತೀರಿ ನೀವು, ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ಅವೇ ಬರ್ತಾವ್ರಿ. ಈ ದೇಶದ ಸಾಧನೆ ಯಾವ ಮಣ್ಣಂದು? ಇಷ್ಟೊತ್ತಿಗೆ ಸೋಮಶೇಖರ್ ಹೇಳಿದ್ರು, ಐನ್ಸ್ಟೈನ್ ಹೇಳಿದ್ರು, ಪ್ಲೇಟೋ ಹೇಳಿದ್ರು, ಅರಿಸ್ಟಾಟಲ್ ಹೇಳಿದ್ರು, ಡಾರ್ವಿನ್ ಹೇಳಿದ್ರು, ಹೌದಲ್ಲ? ಇವರೆಲ್ಲರೂ ಹೇಳಿದ್ರು. ನಮ್ಮಲ್ಲಿ ಏನು ಸಾಧನೆ ಗೊತ್ತು? ಕೂದಲು ಬಿಡೋದು, ಉಗುರು ಬಿಡೋದು,
ಮೈ ತಗೊಂಬಲಾರ್ದು, ಇವು ಸಾಧನೆ ನಮ್ಮ. ಗಿನ್ನಿಸ್ ರೆಕಾರ್ಡ್ನಾಗ ಇಂಡಿಯಾದ ಭಾರತದ ಹಿಸ್ಟ್ರಿ ತೆಗೆದ್ರಿ ಅಂದ್ರೆ ಅತಿ ಉದ್ದು ಕೂದಲ ಬಿಟ್ಟವರು, ಅತಿ ಉದ್ದು ಉಗುರು ಬಿಟ್ಟವರು, ಅತಿ ಹೆಚ್ಚು ದಿನ ಮೈ ಸ್ನಾನ ಮಾಡಲಾರ್ದವರು, ಅತಿ ಹೆಚ್ಚು ಗಡ್ಡ ಬಿಟ್ಟವರು, ಅತಿ ಹೆಚ್ಚು ಸುಂಗುಳು ಸುರಿಸೋರು, ಅತಿ ಹೆಚ್ಚು ಜ್ವಲ ಸುರಿಸೋರು, ಅತಿ ಹೆಚ್ಚು ಮಕ್ಕಳು ಹಡೆದವರು. ಇವು ನಮ್ಮ ಸಾಧನೆ. ಇಲ್ಲಾಂದ್ರೆ ವಿಮಾನ ರೈಟ್ ಸೋದರರು ಕಂಡು ಹಿಡಿಯೋದಕ್ಕಿಂತ ಮೊದಲೇ ರಾಮಾಯಣದ ಕಾಲದಲ್ಲಿ ಪುಷ್ಪಕ ವಿಮಾನ ಇತ್ತು. ಇದ್ರ ಹೊಯ್ಕೆಯಲ್ಲಿ ಪುಷ್ಪಕ ವಿಮಾನ, ನಮ್ಮಲ್ಲಿ ವಿಮಾನದ ಟೆಕ್ನಾಲಜಿ ಇತ್ತು. ಇದ್ರ ಮುಚ್ಚಾರಿಟ್ರು. ಸಂಸ್ಕೃತದಾಗ ಇತ್ತು. ಸಂಸ್ಕೃತ ಬರೋದು ನಿಮಗೆ ಮಕ್ಕಳೇ, ಮುಚ್ಚಿಟ್ಟವ್ರು ನೀವೇ. ನಮ್ಮ ಸಂಸ್ಕೃತ ಓದಿ ಕೊಟ್ರಿ, ಸಂಸ್ಕೃತ ಮಾತಾಡ್ಕೊಟ್ರಿ. ಯಾರ್ಯಾರು ಓದಿದ್ದು ನಮ್ಮ ಕಿವ್ಯಾಗ ಬಿದ್ರ ಕಾದ ಕಬ್ಬಣ ಸುರಿದು ಟೈಟ್ ಮಾಡಿಬಿಟ್ರಿ ನೀವು. ಆದ್ರೆ ಇವತ್ತು ಸಂಸ್ಕೃತ ಶ್ರೇಷ್ಠ ಭಾಷೆ ಅನ್ನುವ ನಾಟಕ ಮಾಡ್ಕೊತ ಬಂದ್ರಿ. ಇವತ್ತು ಬಂದ್ರಲ್ಲಿ ಸಂಸ್ಕೃತ ಶ್ರೇಷ್ಠ ಭಾಷೆ ಅಂತಕೊಂಡ ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ತೆರನಂತೆ, ಮತ್ಸ್ಯದ ವಕ್ರದಲ್ಲಿ ಗಾತ್ರವ ಹಾಕುವನಂತೆ, ಸಂಸ್ಕೃತ ಭಾಷೆಯ ಪಸರವನ್ನಿಕ್ಕಿ ಅದೇ ಥರ ಮಾತಿನ ಮೊರೆ ಆತುರ ವೈರಿ ಮಾರೇಶ್ವರ. ಸಂಸ್ಕೃತ ರೀ, ಅದನ್ನ ಹೇಳಿದ್ರು. ಭಾಷೆಯ ತಪ್ಪಲ್ಲ, ಭಾಷೆ ತನ್ನಷ್ಟಕ್ಕೆ ನಾನು ಶ್ರೇಷ್ಠವೂ ಅಲ್ಲ ಕನಿಷ್ಠವೂ ಅಲ್ಲ. ಭಾಷೆ ಒಂದು ಟೂಲ್, ಭಾಷೆ ಒಂದು ಮಾಧ್ಯಮ. ಹೌದಲ್ರಿ? ಭಾಷೆ ಒಂದು ಮಾಧ್ಯಮ. ಭಾಷೆ ಬಳಸುವ ಜನರ ರಾಜಕಾರಣ ಇದೆಯಲ್ಲ, ಅದು ಭಾಷೆ ಅಳಿವು ಮತ್ತು ಉಳಿವಿಗೆ ಕಾರಣ ಆಗ್ತಕ್ಕಂಥ. ಇದೇ ಥರ ಬರೀ ಸಂಸ್ಕೃತ ಭಾಷೆ ಅಂದ್ರೆ ಏನು ಅಂದ್ರೆ ಅದು ದೇವವಾಣಿ ಅಂದ್ರು. ಅಂದ್ರಲ್ರಿ ದೇವವಾಣಿ. ನಾವೆಲ್ಲ ಮಾತಾಡೋದು ರಾಕ್ಷಸರ ವಾಣಿ, ನಾವು ಮಾತಾಡೋದು ಮನುಷ್ಯರ ಭಾಷೆ, ಅದು ದೇವವಾಣಿ. ದೇವ್ರಿಗೆ ಮಾತ್ರ ತಿಳಿತವಂತ. ಆ ದೇವ್ರು ಎಂತ ಮೂರ್ತಿರ್ಬೇಕ್ರಿ? ಸಂಸ್ಕೃತ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲ್ಲ. ಇವತ್ತಿನ 21ನೇ ಶತಮಾನದಾಗ 7-8 ಲ್ಯಾಂಗ್ವೇಜ್ ಬರಬೇಕು. ದೇವ್ರೇ ಬೇಕೂಫ, ನಿನ್ಗ್ಯಾರು ಕೇಳ್ತಾರಿಲ್ರಿ? ಅದಕ್ಕೆ ದೇವರಿಗೆ ಸಂಸ್ಕೃತ ಮಾತ್ರ ತಿಳಿತಾವ. ಅದಕ್ಕೆ ದೇವಸ್ಥಾನದೊಳಗೆ ಬರೀ ಸಂಸ್ಕೃತದ ಮಂತ್ರ ಇರ್ತಾವ. ಹೌದಿಲ್ಲ? ಎಲ್ಲ ದೇವರ ದಿಂಡ್ರ ಪೂಜೆ ಒಳಗೆ ಯಾವ ಮಂತ್ರ ಹೇಳ್ತಾರೆ ಪುರೋಹಿತರು? ಸಂಸ್ಕೃತ. ಆ ಸಂಸ್ಕೃತ ಮಂತ್ರದಾಗ ಏನಿರ್ತವ್ರಿ? ಭಾಳ ಸಲ ಹೇಳಿದೀವಿ ಮಾತು. ಗಂಗೆ ಚ ಯಮುನೆ ಚ ಗೋದಾವರಿ ಜಲೆ ತವೇ. ಗೋದಾವರಿ ನದಿ ಇಲ್ಲೋ ನಂಬಲ್ಲಿ ಇಲ್ಲ. ಗಂಗಾ ನದಿ ಉತ್ತರ ಭಾರತ, ದಕ್ಷಿಣ ಭಾರತ ಗಂಗಾ ನದಿ ಅದ. ಸಿಂಧು ನದಿ ಇಂಡಿಯಾದಾಗೆ ಇಲ್ಲ. ದೇವ್ರಿಗೆ ಚಕ್ಮ ಕೊಡೋದು. ಗಂಗೆ ಚ ಯಮುನೆ ಚ ಕಾವೇರಿ ಗೋದಾವರಿ ಸರಸ್ವತಿ. ಸರಸ್ವತಿ ನದಿ ಲುಪ್ತ ಆಗಿ ಹೋಗ್ಯದ. ನಿಮ್ಮ ಹಳದಾಗ ನೀರು ಹಾಕಿ, ನಿಮ್ಮ ಬೋರಿಂಗ್ದಾಗ ನೀರು ಹಾಕಿ ಸ್ವಾಮಿ ದೇವ್ರಿಗೆ ಹೇಳ್ತಾನೆ, ದೇವ್ರೇ ನಿನ್ಗೆ ಇಂತಿಂತವ್ ನೀರು ಹಾಕಿ ನೋಡುವಂತ. ಗಂಧಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯ. ಯಾಕೆ ದೇವ್ರು ಹುಚ್ಚೋದು ಗೊತ್ತಾಗಲ್ಲ. ಇಲ್ಲ, ಶರಣರು ನೀವು ಇಡೀ ವಚನ ಸಿದ್ಧಾಂತವನ್ನು ತೆಗೆದು ಓದಿ ನೋಡಿದ್ರೆ ಮೌಢ್ಯ ಮತ್ತು ಕಂದಾಚಾರಕ್ಕೆ ಎಲ್ಲಿಯೂ ಕೂಡ ಅವಕಾಶ ಇಲ್ಲ. ಅಂತ ಸಂಸ್ಕೃತ ಇವತ್ತು ಭಾರತದ ಎಲ್ಲ ಭಾಷೆಗಳ ಕುತ್ತಿಗೆ ಹೆಂಗೆ ಒತ್ತಿದೆ ಅನ್ನೋದನ್ನು ನೀವು 10ನೇ ಶತಮಾನದ ಹಿಂದಿನ ಇಡೀ ಭಾರತೀಯ ಭಾಷೆಗಳ ಸಾಹಿತ್ಯ ಚರಿತ್ರೆಯನ್ನು ಓದಬೇಕು. ನೀವು ಹರಿಯರ ಮಾತನ್ನು ಹೇಳಿದ, ನೋಡುವಡೊಂದು ಅಕ್ರಮದ ಮಾಡುವಡೆಗೆ ಉಚ್ಚಾರಣೆಗೆ ಹರಿದು ಅನ್ನುವ ಮಾತನ್ನು ಹೇಳಿದ. ಮುಂಜಾನೆ ಆಹಾರದ ವಿಷಯಗಳ ಕುರಿತು ನನ್ನ ಗೆಳತಿ ಹೇಳಿದ್ರಲ್ಲ, ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತೀನಂತ. ನಮ್ಮ ಹರಿಯರ ನೆನಪಾಗ್ತಾನೆ. ಎಂಥ ದೊಡ್ಡ ಹರಿಯರನ ಉಳ್ಳಿಯ ಪರ್ವ. ಕನ್ನಡ ಮೇಷ್ಟ್ರುಗಳಿದ್ದರೆ ಕನ್ನಡ ಮೇಷ್ಟ್ರುಗಳಿಗೆಲ್ಲ ಗೊತ್ತಿರ್ತದೆ, ಸನ್ನಿಧಿಯವರಿಗೆ ಗೊತ್ತಿರ್ತದೆ ಉಳ್ಳಿಯ ಪರ್ವ. ಆಹಾರದಲ್ಲಿ ಕೂಡ ಭೇದ, ಸಾಮಾಜಿಕ ಪರಿಸರ ಹಾಳು ಮಾಡೋದು ಅಂದ್ರೆ ಮನುಷ್ಯರಲ್ಲಿ ಭೇದ, ಆಹಾರದಲ್ಲಿ ಭೇದ, ನಡೆಯುವ ನೆಲದಲ್ಲಿ ಭೇದ, ತಿನ್ನುವ ಇದರಲ್ಲಿ ಭೇದ. ಅದು ಪವಿತ್ರವಾದ ಸ್ಥಳ. ದೇವಸ್ಥಾನ ಇದ್ದಿದ್ದು ಪವಿತ್ರವಾದ ಸ್ಥಳ. ನಾವು ಕುಂತಿದ್ದು ಹೊಲಗೇರಿ. ಯಾಕಪ್ಪ? ನೆಲನೊಂದೆ ಬಲಗೇರಿ ಶಿವಾಲಯಕ್ಕೆ, ಜಲನೊಂದೆ ಶೌಚಾಚಮನಕ್ಕೆ, ನಿಲವೊಂದೆ ತನ್ನ ತಾನರಿದವಂಗೆ, ಫಲವೊಂದೆ ಷಡದರ್ಶನ ಮುಕ್ತಿಗೆ ಕೂಡಲ ಸಂಗಮ ದೇವ. ಇಲ್ಲ, ಅದು ಪವಿತ್ರ ಸ್ಥಾನ. ಯಾವುದು? ದೇವರ ಗುಡಿಯನ್ನು ಇಟ್ಟಿರ್ತಕ್ಕಂಥದ್ದು ಪವಿತ್ರವಾದ ಸ್ಥಾನ. ನಮ್ಮ ಕೇರಿಗಳೆಲ್ಲ ಅಸ್ಪೃಶ್ಯ ಸ್ಥಾನಗಳು. ಮನುಷ್ಯರ ನಡುವೆ ಭೇದ. ಮನುಷ್ಯರಲ್ಲಿ ಶರೀರದೊಳಗೆ ಭೇದ.
ಇವತ್ತು ಇಲ್ಲಿ ಕುಂತವ್ರು ಎಷ್ಟು ಮಂದಿ ಹರ ನೋಡ್ರಿ, ಎಡಗೈಲೆ ನೀವು ರೂಪಾಯಿ ಕೊಡ್ರಿ, ತೊಗೊಂಬವ್ರು ಎಷ್ಟು ಮಂದಿ ಇದ್ದೀರಿ? ಎಡಗೈಲೆ ರೂಪಾಯಿ ಕೊಟ್ಟಂದ್ರೆ ತಗೋತೀರಿ? ತೋತಾರಪ್ಪ ಎಡಗೈಲೆ? ನೀವೆಲ್ಲ ನೀವೆಲ್ಲ ಎಕ್ಸೆಪ್ಷನ್ ಕೇಸ್ಗಳು ಬಿಡ್ರಿ, ನೀವೆಲ್ಲ ಅಪವಾದಗಳು. ಕಾಮನ್ ಜನ ಎಡಗೈಲೆ ಏನಾರ ಕೊಟ್ಟರೆ ತೋತೇವು, ತೋಮಲ್ ಏಯ್ ಬಲ್ಗೈಲಿ ಕೊಡು. ಹೊಸಾಗಿ ಮರಿಯಾಗಿ ಹೆಣ್ಮಗಳು ನಡ್ಲಿಕ್ಕೆ ಬಂದಳಂದ್ರೆ ಎಡಗಲ್ ಹಾಕಿಬಿಡ್ತೀರಿ? ಇಲ್ಲ, ಯಾವ ಕಾಲ ಹಾಕ್ಬೇಕು? ಅದಕ್ಕೆ ನಾವು ಎಡಪಂಥೀಯ. ನಾವೆಲ್ಲ ಎಡಪಂಥೀಯರು. ಬಸವಣ್ಣ ಮೊದಲ ಎಡಪಂಥೀಯ, ಎಡದ ಕೈಯಾಗಿ ಲಿಂಗ ಹಿಡ್ದಾನವ. ನಾವೆಲ್ಲ ಮಹಿಮಾ ಪಟೇಲ್ ಎಡಪಂಥೀಯರು. ಎಡಪಂಥೀಯರು ಬಸವಣ್ಣ. ಬಸವಣ್ಣ ಹಿಸ್ ಕಾಮ್ರೇಡ್ಸ್. ಯಾವ ಜಾತಿ, ಲಿಂಗ, ವರ್ಗ, ವರ್ಣ ಭೇದ ಮಾಡೋದಿಲ್ವ, ಅವ್ರ ಕಾಮ್ರೇಡ್ಸ್. ಒಂದಿನೊಳಗೊಂದು ಗೆಳೆಯ, ಸೀರೆ ಒಳಗೊಂದು ಗೆಳೆಯ, ಹಿಂದಿಂಗೆ ನಾಡಿಗೆ ಎಂದಾದ್ರೆ ನೀವು ಮಾಡಿ ನಿಮ್ಮ ಪ್ರಮತರಾಣೆ. ಎಸ್, ಮಾಡಿ ನೀಡಿ ಹೋವೇನೆಂದಾಗ ಕೈಲಾಸವೆಂಬುದು ಕೈಕೂಲಿ. ಮಾರಯ್ಯ ಹೆಣತಿ ಕೇಳ್ತಾಳ್ರಿ ಮಾದೇವಮ್ಮ. ಹೀಗಾಗಿ ಇವತ್ತು ಮನುಷ್ಯರ ನಡುವೆ ಭೇದವನ್ನು ಸೃಷ್ಟಿಸಿ, ಜಾತಿಗಳ ನಡುವೆ ಭೇದವನ್ನು ಸೃಷ್ಟಿಸಿ, ವಿಷ ಜಂತುವನ್ನು ಎಲ್ಲ ಕಡೆ ಹರಡುತ್ತಿರುವಂತಹ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಇದೆಯಲ್ಲ, ಭಾಷೆಗಳ ಮಧ್ಯದಲ್ಲಿ ಸೃಷ್ಟಿಸ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಉಚ್ಚಾಟಿಸಬೇಕಲ್ಲ. ಇದನ್ನು ಉಚ್ಚಾಟಿಸುವ ಮೂಲಕನೇ ವಚನ ತತ್ವವನ್ನು, ಬಸವ ತತ್ವವನ್ನು ಜಗತ್ತಿನ ತುಂಬ ಒಯ್ಯಲಿಕ್ಕೆ ಸಾಧ್ಯ. ನಮಗೆ ಇಲ್ಲದೆ ಹೋದರೆ ಒಯ್ಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವ ನಿರ್ಬಂಧಗಳಿಲ್ಲ. ಕಾಯಕ ದಾಸ, ಕಾಯಕ ಆವ ಕಾಯಕವಾದರೂ ಸ್ವಕಾಯಕವ ಮಾಡಿಕೊಂಡಿರಬೇಕು. ಬೇನೆ ಬಂದರೆ ಹೊರಲು, ಸಾವು ಬಂದರೆ ಸಾಯಿ. ಇದಕ್ಕೆ ದೇವರ ಹಂಗೇಕೆ ಬಾಕುಲದೇ ಸೋಮೇಶ್ವರ? ದೇವ್ರು ಎದಕ್ಕೆ ಬೇಕು ನಿಮ್ಗೆ? ಎದಕ್ಕೆ ಬೇಕು ದೇವ್ರು ಹೇಳ್ರಿ? ನಮಗೇನೋ ಕಲ್ಯಾಣ ಆಗ್ಬೇಕನ್ನೋ ಸಲಕ್ಕೆ ದೇವ್ರು ಬೇಕಾ? ದೇವ್ರಿಗೆ ಉರಿ ಚಳಿ ಬಂದವನ ಸಲಕ್ಕೆ ದೇವ್ರು ಬೇಕಾ? ದೇವ್ರಿಗೆ ಜ್ವರ ಬಂದವ ಇಲ್ಲಲ್ಲ. ನಮಗೇನೋ ಆಗ್ಬೇಕನ್ನೋ ದೇವ್ರ ಆಯ್ತು. ನೀನು ಮೃತ್ಯುಂಜಯ ಯಜ್ಞ ಮಾಡಿ ಸಾವು ಬಿಡ್ತಾ ಸಾಯಲೇಬೇಕ. ಬೇಕಾದಷ್ಟು ಮಾಡಿದ್ವಿ. ಅಸನವ ತೊರೆದರೇನು, ವ್ಯಸನವ ಬಿಟ್ಟಡೇನು, ಉಸುರ ಬಿಗಿ ಹಿಡಿದಡೇನು, ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋಗುವ. ಎಷ್ಟು ಸರಳದ. ನಾವು ಕಾಯಕ ಮಾಡಬೇಕು. ಕಾಯಕದಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಕಾಯಕದಲ್ಲಿ ಭೇದ ಭಾವ ಇಲ್ಲ, ಕಾಯಕದಲ್ಲಿ ಮೇಲು ಕೀಳು ಇಲ್ಲ. ಎಲ್ಲರ ಕಾಯಕವೂ ಸಮಾನವಾದ ಗೌರವಕ್ಕೆ ಕಾಯಕ ಮಾಡಬೇಕು. ಕಾಯಕದಿಂದ ಬಂದದ್ದು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕು. ಗುರು ಅನ್ನೋದು ಅರಿವು. ವ್ಯಕ್ತಿ ಮಾತ್ರ ಗುರುವಿನಿಂದ ಅರಿವಿನ ಕಿರಣ ನೀನಾಗಬೇಕು. ಅರಿವು ಅನ್ನೋದು ಗುರು, ಲಿಂಗ ಅನ್ನೋದು ಆಚಾರ, ಜಂಗಮ ಅನ್ನೋದು ಸಮಾಜ. ಈ ಸಮಾಜದ ಒಳಿತಿಗಾಗಿ ಇಲ್ಲ, ನಮ್ಮ ನಂಬಿಕೆಗಳಿವೆ. ನಮ್ಮ ನಂಬಿಕೆಯನ್ನು ನೀವು ಕಲ್ಪಿಸುವಂತಿಲ್ಲ. ಏನು ನಂಬಿಕೆ? ಅಲ್ಲಿ ಹೋಗಿ ನೀರೆಲ್ಲ ಹೊಲಸು ಮಾಡಿ ಬರೋದು ನಂಬಿಕೆನಾ? ಏತ ಕೈ ಮುಗಿದಡೆಯನ್ನು ಶೋಭಾಕ್ತನಾಗಬಲ್ಲುದೇ ಅಯ್ಯ. ಎಷ್ಟು ಚಂದ ಹೇಳ ಅಲ್ಲಮ್ಮ ಪ್ರಭು ಬಸವಣ್ಣ. ಹಾಲ ನೇಮ ಹಿಡಿದವರು ಬೆಕ್ಕಾಗಿ ಹುಟ್ಟುವರು, ಕಡಲೆ ನೇಮ ಹಿಡಿದವರು ಕುದುರೆಯಾಗಿ ಹುಟ್ಟುವರು, ಅಗ್ಗಮಣಿಯ ನೇಮ ಹಿಡಿದವರು ಕಪ್ಪೆಯಾಗಿ ಹುಟ್ಟುವರು, ಪುಷ್ಪದ ನೇಮ ಹಿಡಿದವರು ತುಂಬಿಯಾಗಿ ಹುಟ್ಟುವರು. ಇವು ಹೊರ. ಸ್ನೇಹಿತರೆ, ಇವತ್ತು ಇಡೀ ಲಿಂಗಾಯತ ತತ್ವ ಅನ್ನೋದು, ಬಸವಾದಿ ತತ್ವ ಅನ್ನೋದು ಎಲ್ಲ ದಮನಿತ ಜನಜಾತಿ ಸಮುದಾಯದವರು ಕಟ್ಟಿದ ದರ್ಶನ. ಅವರು ಕಟ್ಟಿದ ದರ್ಶನ. ಅವರೆಲ್ಲರಿಗೆ ನಾಯಕತ್ವವನ್ನು ನೀಡಿದಿರ್ತಕ್ಕಂಥವ್ರು ಬಸವಾದಿ ಅಪ್ಪನವರು, ಬಸವಣ್ಣನವರು. ಬಸವಣ್ಣ ನಾಯಕತ್ವ ನೀಡಿದವರು. ಆದರೆ ಬಸವಣ್ಣ ಎಲ್ಲಿ ತಾನು ನಾಯಕ ಅಂತ ಹೇಳಲಿಲ್ಲ. ಕೀಳಾಗಲೊಲ್ಲದೆ ಮೇಲಾಗಲೊಲ್ಲೆನಯ್ಯ, ಆನು ಹಾರುವನೆಂದರೆ ಕೂಡಲ ಸಂಗಮ ನಗುವನಯ್ಯ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟವ ಭರಿಸದಿರಯ್ಯ. ಎಸ್ ಸ್ನೇಹಿತರೆ, ಇವತ್ತು ಶಿಕ್ಷಣ, ಅದ್ರ ಬಗ್ಗೆ ಒಂದೇ ಮಾತು ಹೇಳಬೇಕು ಅಂದರೆ 1980ರವರೆಗೆ ಎಲ್ಲ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಜನರಿಗಾಗಿ ಶಿಕ್ಷಣ ಕೊಡುವುದಕ್ಕಾಗಿ ಮಾಡಿರ್ತಕ್ಕಂಥ ಕ್ರಾಂತಿ ಕರ್ನಾಟಕದಲ್ಲಿ ಸಣ್ಣದಲ್ಲ. ಆದರೆ 80ರ ನಂತರ ಆದಂಥ ಶಿಕ್ಷಣ ಸಂಸ್ಥೆಗಳೆಲ್ಲ ದೊಡ್ಡ ಮಾಫಿಯಾ.
ದೊಡ್ಡ ಮಾಫಿಯಾ ಇವತ್ತು. ಲಿಂಗಾಯತ ಮಠಾಧೀಶರುಗಳ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ದೊಳಗೆ ಯಾವ ಕೂಲಿಕಾರ ಮಗನಿಗೆ ಪುಗ್ಸೆಟ್ಟಿ ಸೀಟ್ ಕೊಟ್ಟಾರ ಹೇಳ್ರಪ್ಪ? ಯಾವ ಕೂಲಿಕಾರ? ಶಾಣೆ ಇದ್ದವರು ಡಾಕ್ಟರ್ ಆತಾರ ಅಂತ ತಿಳಿದಿರೇನ್ರಿ? ರೊಕ್ಕ ಇದ್ದವರು ಜಾತಿ ಇದ್ದವರು ಡಾಕ್ಟರ್ ಆತಾರ, ನೆನ್ಪಿಟ್ಕೋರಿ. ಶಾಣೆ ಇದ್ದವರು IAS IPS ಆತಾರ ಅಂತ ತಿಳ್ಕೊಂಡಿರೇನು? ಇಲ್ಲ, ಜಾತಿ ಬಲ ಇದ್ದವರು ಆಗ್ತಾರೆ. ಇವತ್ತು ನಮ್ಮ ಮಠಾಧೀಶರೆಲ್ಲ ನಡೆಯೊಂದು ಪರಿ ನುಡಿಯೊಂದು ಪರಿ. ಯಾಕಂದ್ರೆ ದೊಡ್ಡ ದೊಡ್ಡ ಶಿಕ್ಷಣ ಇಂಡಸ್ಟ್ರಿ ತಕೊಂಡು ಕೂತಾರ, ಸರ್ಕಾರದ ಎಂಜಲು ಕಾಸಿಗೆ ಜೊಲ್ಲ ಸುರಿಸ್ಕೊಂಡು ಕೂತಾರ. ಇವ್ರು ಹೆಂಗ ಬಸವವಾದಿಗಳಾಗ್ತಾರೆ? है ताकत, सत्य को सत्य कहने की ताकत रखना. ಅಂಜಬೇಡ್ರಿ ಭಕ್ತರೇ, ಸ್ನೇಹಿತರೆ, ಬಂಧುಗಳೇ. ವಚನ ಸಿದ್ಧಾಂತ ನಮ್ಮದು ದುಡಿಯೋರು, ಸಂಸಾರ ಕಟ್ಕೊಂಡವರು, ಸಂಸಾರ ಬಿಟ್ಟು ಓಡೋದು ಹೇಡಿಗಳದ ಅಲ್ಲಿದು ನಮ್ಮದು. ಹೀಗಾಗಿ ಇವತ್ತು ಇದು ಬದಲಾಗ್ತದೆ. ಯಾಕೆ ನನಗೆ ಸಾಣೆಹಳ್ಳಿ ಪೂಜ್ಯರು ಇವತ್ತು ದೊಡ್ಡವರಾಗ್ತಾರೆ ಅಂತ ಕೇಳಿದ್ರೆ, ಎಲ್ಲಿಯೂ ಕೂಡ ಬುದ್ಧಿ ನಿಮ್ಮ ಎದುರು ಅಖಂಡ ಕರ್ನಾಟಕದ ಎಲ್ಲ ದುಡಿಯುವ ದಮನಿತ ವರ್ಗ ನಿಮ್ಮ ಎದುರಿದೆ. ನಮ್ಗೆ ಗೊತ್ತಿದೆ ದೇಶದಲ್ಲಿ ಇಲಿಗಳು ಭಾಳ ಆಗಿದೆ. ಓಸು ಇಲಿಗಳಿಗೆ ಖಲಾಸ್ ಮಾಡ್ಲಿಕ್ಕೆ 1000 ಇಲಿಗಳಿದ್ರೆ 1000 ಬೆಕ್ಕುಗಳು ಬೇಕಾಗಿಲ್ರಪ್ಪ. ಒಂದೇ ಬೆಕ್ಕು ಸಾಕು ನಮಗ. ಒಬ್ಬ ಸಾಣೆಹಳ್ಳಿ ಸ್ವಾಮಿ ಸಾಕು. ನಾನು ಅವರ ಮುಖಸ್ತುತಿ ಮಾಡ್ತಾ ಇಲ್ಲ. ಎಷ್ಟು ಕೆಟ್ಟದಾಗಿ ಅವರು ಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಯಾರಿಗೂ ಇವತ್ತಿಗೂ ಕೂಡ ಸಿಟ್ಟು ಬರ್ತಾ ಇದೆ. ಹೇಳ್ರಿ, ಅವ್ರು ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು, ವೈದಿಕ ವಿರೋಧಿಯಾಗಿರ್ತಕ್ಕಂಥ ಒಂದೇ ಒಂದು ಮಾತು, ಎಷ್ಟು ಕೆಟ್ಟದಾಗಿ ಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಅವರಿಗಂದ್ರೆ, ನಾವೆಲ್ಲಿ ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತೇವೆ ಹೇಳ್ರಿ? ಎಲ್ಲಿ ಅವ್ರ ಪರವಾಗಿ ನಿಂತು ಈ ವೈದಿಕ ಶಾಹಿಗಳಿಗೆ ಧಿಕ್ಕಾರ ಹೇಳ್ತೇವೆ ಹೇಳ್ರಿ? ಹೇಳಿಲ್ಲಲ್ಲ. ಹಾಗಾದ್ರೆ ಏನು ನಮ್ಮ ಬದ್ಧತೆ? ಏನು ಬದ್ಧತೆ ಇರಬೇಕು. ಆ ಬದ್ಧತೆ ಇರಲಿಲ್ಲ ಅಂದ್ರೆ ಲಿಂಗಾಯತ ಅನ್ನೋದಕ್ಕೆ, ಬಸವ ತತ್ವ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ಇವತ್ತು ನಾವು ನೀವೆಲ್ಲ ಸೇರಿ ಈ ಬಸವ ತತ್ವ, ಬಸವ ಸಿದ್ಧಾಂತವನ್ನು ವೈದಿಕರಿಂದ ರಕ್ಷಿಸಬೇಕಾಗಿದೆ. ವೈದಿಕರು ಅದನ್ನು ಮುಟ್ಟಿ ಮೈಲಿಗೆ ಮಾಡ್ತಾ ಇದ್ದಾರೆ. ವೈದಿಕರು ಅದರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕ್ರಾಂತಿಕಾರಿ ತತ್ವಗಳನ್ನು ಮಸಳಿಸ್ತಾ ಇದ್ದಾರೆ, ಅಪವ್ಯಾಖ್ಯಾನಕ್ಕೆ ಒಳಪಡಿಸ್ತಾ ಇದ್ದಾರೆ. ವಚನಗಳೆಲ್ಲ ಕೂಟದ ರಚನೆಗಳು ಅಂತ ಹೇಳ್ತಾ ಇದ್ದಾರೆ. ವಚನಕಾರರು ಜಾತಿ ವಿರುದ್ಧ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋತ್ರ ನಾಮ ಬೆಸಗೊಡ್ಡೆ ಸುಮ್ಮನಿದ್ದೀರಿ ಕಯ್ಯ, ಗೋತ್ರ ನಮ್ಮದು ಮಾದಾರ ಚೆನ್ನೈಯನ್ನ ಹೇಳ್ರಿ ಅಂತ ಹೇಳಿರ್ತಕ್ಕಂಥ ವಚನಗಳನ್ನು ಇವತ್ತು ತಿರುಚ್ತಾ ಇದ್ದಾರೆ. ನಾವು ಎಚ್ಚರಾಗಿ ನಿಲ್ಲಬೇಕಾಗಿದೆ. ನಾವು ಬಸವ ತತ್ವವನ್ನು ಜಗತ್ತಿನ ಕೊನೆಯ ಮನುಷ್ಯನವರೆಗೆ ಮುಟ್ಟಿಸಬೇಕಾಗಿದೆ. ಹೀಗಾಗಿ ನಮಗಿರುವಂಥ ಕೆಲವು ಬೆಳಕುಗಳಲ್ಲಿ ಪೂಜ್ಯ ಸಾಣೆಹಳ್ಳಿ ಅಪ್ಪಾಜಿಯವರನ್ನು ನಾನು ಮತ್ತೊಮ್ಮೆ ನತಮಸ್ತಕಳಾಗಿ ಅವರಿಗೆ ಬಗ್ಗಿ, ಅಪ್ಪಾಜಿ, ನಿಮ್ಮಿಂದ ಇಡೀ ಸಮಾಜ ಇದೆ, ಪ್ರಗತಿಪರರಿದ್ದಾರೆ, ಚಿಂತಕರಿದ್ದಾರೆ. ಎಲ್ಲಿಯೂ ಕೂಡ ನಮ್ಮ ತತ್ವ ಸಿದ್ಧಾಂತದಿಂದ ವಿಚಲಿತರಾಗದೆ ನಿಲ್ಲೋಣ. ಹೌದು, ನಮ್ಮನ್ನು ಇವತ್ತು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಏನಾರ ಮಾಡಲಿ, ಕೊಲ್ಲುವೆನೆಂಬ ಭಾಷೆ ದೇವನು, ಗೆಲುವೆನೆಂಬ ಭಾಷೆ ಭಕ್ತನು. ಆನಂದ ಸುರಗಿಯ ಏನಂತ ಇರುವೇನು, ಏನಕ್ಕಿಂತೇನ ಇರುವೇನು, ಇದಕ್ಕಿಂತ ಹೆಚ್ಚು ಮಾತುಗಳು ಬೇಕಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.